11,060 ಹಳ್ಳಿಮರದಳ್ಳಿ ಗ್ರಾಮದ ಆರಪ್ಪನ ಮನೆಯಿಂದ ಸಜ್ಜಪ್ಪನ ಜಮೀನುವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 50,560 ಹಳ್ಳಿಮರದಳ್ಳಿಯಿಂದ ಕಂಸನಹಳ್ಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಭಾಗ 2 28,756 ಕೊಂಡವಾಡಿ ರಾಘವೇಂದ್ರ ಜಮೀನು ಹತ್ರ ಕುಂಟೆ ಅಭಿವೃದ್ಧಿ 44,240 ಮುನ್ಸಿಪಾಲಿಟಿ ಗ್ರಾಮದ ಬಿಸ್ನಪಲ್ಲಿ ಕುಂಟೆ ಅಭಿವೃದ್ಧಿ 37,920 ಸರ್ಕಾರಿ ಶಾಲೆಗೆ ಮಳೆ ನೀರು ಕೊಯ್ಲು ನಿರ್ಮಾಣ 1,12,298 ಕಂಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ 332 ನರಸಿಂಹಪ್ಪ ಜಮೀನಿನ ಪಕ್ಕ ಹಳ್ಳಕ್ಕೆ ರಿಪೀಟ್ಮೆಂಟ್ ನಿರ್ಮಾಣ 35,392 ರೂಪಾಯಿ. ಕಂಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ 332 ಹನುಮಂತರಾಯಪ್ಪ ಜಮೀನಿನ ಪಕ್ಕ ಸರ್ಕಾರಿ ಹಳ್ಳಕ್ಕೆ ನಿರ್ಮಾಣ 37,920 ರೂಪಾಯಿ. ಕಂಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ 331ರಲ್ಲಿ ಸುನಂದಮ್ಮ ಜಮೀನಿನ ಪಕ್ಕ ಸರ್ಕಾರಿ ಹಳ್ಳಕ್ಕೆ ನಿರ್ಮಾಣ 35,392 ರೂಪಾಯಿ. ಹೊಸವಾಡಿ ಗ್ರಾಮದ ಗಂಗಮ್ಮ ಹೊಲದಿಂದ ಕೆರೆ ಅಂಗಳದವರೆಗೂ ಕೆರೆ ಕಾಲುವೆ ಅಭಿವೃದ್ಧಿ 1,87,072 ರೂಪಾಯಿ. ಹುಣಸವಾಡಿ ಗ್ರಾಮದ ಗುಡ್ಗಂಗಪ್ಪನ ಹೊಲದಿಂದ ಕರಿಯ ಹೊಲದವರೆಗೂ ಕಾಲುವೆ ಅಭಿವೃದ್ಧಿ 2,52,800 ರೂಪಾಯಿ. ಹುಣಸವಾಡಿ ಗ್ರಾಮದ ಇಂಜಿನಿಯರ್ ಹೊಲದಿಂದ ಕೆರೆ ಅಂಗಳದವರೆಗೂ ಕೆರೆ ಕಾಲುವೆ ಅಭಿವೃದ್ಧಿ 75,840 ರೂಪಾಯಿ. ಕಂಸನಹಳ್ಳಿ ಮುಖ್ಯ ರಸ್ತೆಯಿಂದ ಸಿದ್ದಪ್ಪನ ಹೊಲದವರೆಗೂ ಕೆರೆ ಕಾಲುವೆ ಅಭಿವೃದ್ಧಿ 1,51,680 ರೂಪಾಯಿ. ಕೊಂಡವಾಡಿ ಗ್ರಾಮದ ಚಂದ್ರಣ್ಣ ಹೊಲದಿಂದ ನಾಗರಾಜಪ್ಪನ ಜಮೀನಿನವರೆಗೂ ಕೆರೆ ಕಾಲುವೆ ಅಭಿವೃದ್ಧಿ 80,264 ರೂಪಾಯಿ. ಕೊಂಡವಾಡಿ ಗ್ರಾಮದ ಕೆಸಿ ನಾಗರಾಜಪ್ಪನ ಜಮೀನಿನಿಂದ ಕೆಸಿ ನಾಗಪ್ಪನ ಜಮೀನಿನವರೆಗೂ ಕೆರೆ ಕಾಲುವೆ ಅಭಿವೃದ್ಧಿ 1,91,880 ರೂಪಾಯಿ. ಸಂಗಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಿಂದ ಈರಣ್ಣನ ಜಮೀನಿನವರೆಗೂ ಕೆರೆ ಕಾಲುವೆ ಅಭಿವೃದ್ಧಿ 2,80,292 ರೂಪಾಯಿ. ರಂಗನಹಳ್ಳಿ ಗ್ರಾಮದ ಉಪ್ಪಾರಕುಂಟೆಯಿಂದ ತಿಮ್ಮಣ್ಣನ ಹೊಲದವರೆಗೂ ಕಾಲುವೆ ಅಭಿವೃದ್ಧಿ 2,68,284 ರೂಪಾಯಿ. ಹುಣಸವಾಡಿ ಗ್ರಾಮದ ಕೂಡದಾಸಪ್ಪ ಕುಂಟೆ ಅಭಿವೃದ್ಧಿ 22,120 ರೂಪಾಯಿ. ಹುಣಸವಾಡಿ ಗ್ರಾಮದ ಕೆರೆಕೋಡಿಯಿಂದ ಗೋಪಾಲ್ ರಾವ್ ಹೊಲದವರೆಗೂ ಕಾಲುವೆ ಅಭಿವೃದ್ಧಿ 22,120 ರೂಪಾಯಿ. ಕೊಂಡವಾಡಿ ಗ್ರಾಮದ ಜಯರಾಮಪ್ಪನ ಹೊಲದಿಂದ ಬಸವರಾಜಪ್ಪ ಹೊಲದವರೆಗೂ ಕಾಲುವೆ ಅಭಿವೃದ್ಧಿ 50,876 ರೂಪಾಯಿ. ಅರಳಿ ಮರದಲ್ಲಿ ಕೆರೆಕಟ್ಟೆಯಿಂದ ರಂಗಸಾಮಯ್ಯನ ಜಮೀನಿನವರೆಗೂ ಕಾಲುವೆ ಅಭಿವೃದ್ಧಿ 44,240 ರೂಪಾಯಿ. ಅರಳಿ ಮರದಲ್ಲಿ ರಂಗಸಾಮಯ್ಯನ ಜಮೀನಿನಿಂದ ನಂಜಪ್ಪನ ಜಮೀನಿನವರೆಗೂ ಕಾಲುವೆ ಅಭಿವೃದ್ಧಿ 77,420 ರೂಪಾಯಿ. ಕಂಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ 322ರಲ್ಲಿ ಘನತ್ಯಾಜ್ಯ ಘಟಕ ನಿರ್ಮಾಣ ಕಾಮಗಾರಿ 2,03,187 ರೂಪಾಯಿ. ಪೂಜಾರಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ 74,236 ರೂಪಾಯಿ. ಕೊಂಡವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಉಳಿಕೆ ಕಾಂಪೌಂಡ್ ನಿರ್ಮಾಣ 97,547 ರೂಪಾಯಿ. ಚನ್ನಗಿರಿಪಾಳ್ಯ ಗ್ರಾಮದ ಸರ್ಕಾರಿ ಶಾಲೆಗೆ ಆಟದ ಮೈದಾನ ಅಭಿವೃದ್ಧಿ 1,75,865 ರೂಪಾಯಿ. ಹುಣಸವಾಡಿ ಗ್ರಾಮದ ಸರ್ಕಾರಿ ಶಾಲೆಗೆ ಆಟದ ಮೈದಾನ ಅಭಿವೃದ್ಧಿ 1,65,751 ರೂಪಾಯಿ. ಕೊಂಡವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಆಟದ ಮೈದಾನ ಅಭಿವೃದ್ಧಿ 1,75,176 ರೂಪಾಯಿ. ಕೊಂಡವಾಡಿ ಗ್ರಾಮ ಪ್ರೌಢಶಾಲೆಗೆ ಕಾಂಪೌಂಡ್ ನಿರ್ಮಾಣ ಭಾಗ 2,12,815 ರೂಪಾಯಿ. ಕೊಂಡವಾಡಿ ಗ್ರಾಮದ ಸರ್ಕಾರಿ ಹುಣಸವಾಡಿ ಗ್ರಾಮದ ಬೋಮ್ಲಿಂಗೇಶ್ವರ ದೇವಸ್ಥಾನದ ಹತ್ತಿರ ರಸ್ತೆ ಅಭಿವೃದ್ಧಿ ಜಾನುವಾರು ಕುಡಿಯುವ ನೀರಿನ 30,795 ರೂಪಾಯಿ. ಹುಣಸವಾಡಿ ನವಗ್ರಹದ ಓಪನ್ ಟ್ಯಾಂಕ್ ನಿರ್ಮಾಣ 1,28,745 ರೂಪಾಯಿ. ಹುಣಸವಾಡಿ ನವಗ್ರಾಮದ ಓವರ್ ಹೆಡ್ ಟ್ಯಾಂಕ್ ನಿಂದ ಮಿನಿ ಟ್ಯಾಂಕ್ ವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ
ಸಾಮಗ್ರಿ ಮೊತ್ತ 1,22,765 ರೂಪಾಯಿ. ಇನ್ನ ಸಾಮಗ್ರಿ ಮೊತ್ತ ಯಾರು ಗಣಿಕೊಟ್ಟಿಗಳು ಪೇಮೆಂಟ್ ಆಗಿಲ್ಲ ಅನ್ನೋದ್ರ ವಿವರ ಸಮೇತ ಇಲ್ಲಿದೆ, ಏನೇನು ಪೇಮೆಂಟ್ ಆಗಿದೆ ಅಂತ. ನವಿಲಡ್ಕೋ ಗ್ರಾಮದ ಗಂಗಮ್ಮಪ್ಪ ಮೈಲಾರಪ್ಪನವರ ಮನೆ ಹತ್ತಿರ ದನದ ಕೊಟ್ಟಿಗೆ ಸಾಮಗ್ರಿ ಮೊತ್ತ 5,467. ರಂಗಳ್ಳಿ ಗ್ರಾಮದ ತಿಮ್ಮಕ್ಕಪ್ಪ ಶ್ರೀನಿವಾಸ ಅವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ ಮೊತ್ತ 9,220. ಕುಲ್ಮೇನಹಳ್ಳಿ ಗ್ರಾಮದ ಗಂಗಾಧರಯ್ಯ ಕೆ ದೊಡ್ಡ ಮೈಲಾರಪ್ಪನವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ, ಇದಕ್ಕೆ ಸಾಮಗ್ರಿ ಮೊತ್ತ 5,555 ರೂಪಾಯಿ. ಕಂಸಾನಹಳ್ಳಿ ಗ್ರಾಮದ ಶಿವಶಂಕರ್ ಬಿ ನರಸಿಂಹಯ್ಯನವರ ಮನೆ ಹತ್ತಿರ ಕುಡಿ ಕೊಟ್ಟಿಗೆ ನಿರ್ಮಾಣ ಸಾಮಗ್ರಿ ಮೊತ್ತ 47,200 ರೂಪಾಯಿ. ಕಂಸಾನಹಳ್ಳಿ ಗ್ರಾಮದ ಆಶಾಪ್ಪ ನಾರಾಯಣಪ್ಪನವರ ಮನೆ ಹತ್ತಿರ ಕುಡಿ ಕೊಟ್ಟಿಗೆ ನಿರ್ಮಾಣ 47,780 ರೂಪಾಯಿ. ಹೊನ್ವಾಡಿ ಗ್ರಾಮದ ಕೆಸಿ ನಾಗರಾಜಯ್ಯ ಚಿಚ್ಚೋಡಯ್ಯರವರ ಸರ್ವೆ ನಂಬರ್ 63/158ರಲ್ಲಿ ಹುಣಸೆ ಗಿಡ ನೆಡುವ ಕಾಮಗಾರಿ ಸಾಮಗ್ರಿ ಮೊತ್ತ 2,500 ರೂಪಾಯಿ. ಹೊನ್ವಾಡಿ ಗ್ರಾಮದ ಶಿವಲಿಂಗಯ್ಯ ಸಣ್ಣಪ್ಪನವರ ಮನೆ ಹತ್ತಿರ ದನದ ಕೊಟ್ಟಿಗೆ 30,000 ರೂಪಾಯಿ. ಹೊನ್ವಾಡಿ ಗ್ರಾಮದ ಚೌಡಪ್ಪ ಚಿಚ್ಚೌಡಪ್ಪನವರ ಮನೆ ಹತ್ತಿರ ದನದ ಕೊಟ್ಟಿಗೆ 10,732 ರೂಪಾಯಿ. ಸಿಂಗಿರಿಪಾಳ್ಯ ಗ್ರಾಮದ ಲಕ್ಷ್ಮಮ್ಮ ಚಿಕ್ಕ ಕಮಲಾಪುರವರ ಮನೆ ಹತ್ತಿರ ಕೊಟ್ಟಿಗೆ ನಿರ್ಮಾಣ 57,432 ರೂಪಾಯಿ. ರಮೇಶ್ ನಾಯ್ಕ ಶ್ಯಾಮಲಾ ನಾಯ್ಕರವರ ಮನೆ ಹತ್ತಿರ ಕುಡಿ ಕೊಟ್ಟಿಗೆ ನಿರ್ಮಾಣ 41,801 ರೂಪಾಯಿ. ಎಡೆಮರಳ್ಳಿ ಗ್ರಾಮದ ಕೃಷ್ಣಪ್ಪ ಮಾಳಪ್ಪನವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ 2,544. ಕೂದರಹಳ್ಳಿ ಗ್ರಾಮದ ಶಿವಣ್ಣ ಮಲ್ಲಪ್ಪನವರ ಮನೆ ಹತ್ತಿರ ದನದ ಕೊಟ್ಟಿಗೆ 41,178 ರೂಪಾಯಿ. ನವಿಲಡ್ಕೋ ಗ್ರಾಮದ ತಿಮ್ಮರಾಜು ಲೇಟ್ ಶಿವಣ್ಣನವರ ಮನೆ ಹತ್ತಿರ ಕುಡಿ ಕೊಟ್ಟಿಗೆ ನಿರ್ಮಾಣ 51,561. ಬಟ್ಕೆರೆ ಗ್ರಾಮದ ಶಂಕರಯ್ಯ ನಾಗೇಶಪ್ಪನವರ ಮನೆ ಹತ್ತಿರ ಕುಡಿ ಕೊಟ್ಟಿಗೆ 53,106 ರೂಪಾಯಿ. ಕೊಂಡವಾಡಿ ಗ್ರಾಮದ ಸಾವಿರಮ್ಮ ಅಶ್ವತ್ಥಪ್ಪನವರ ಮನೆ ಹತ್ತಿರ ಕುಡಿ ಕೊಟ್ಟಿಗೆ 45,621. ಕೊಂಡವಾಡಿ ಗ್ರಾಮದ ಶಿವಶಂಕರಯ್ಯ ದೊಡ್ಡಪ್ಪಯ್ಯನವರ ಹೊಲದ ಹತ್ತಿರ ಕುಡಿ ಕೊಟ್ಟಿಗೆ ನಿರ್ಮಾಣ 57,852 ರೂಪಾಯಿ. ಕೊಂಡವಾಡಿ ಗ್ರಾಮದ ಸಂಡಿಂಗಯ್ಯ ಚಿಕ್ಕಲಿಂಗಯ್ಯನವರ ಮನೆ ಹತ್ತಿರ ದನದ ಕೊಟ್ಟಿಗೆ 41,700 ರೂಪಾಯಿ. ಚಿಂಗಿರಿಪಾಳ್ಯ ಗ್ರಾಮದ ಸಂಜೀವಪ್ಪ ತಿಮ್ಮಯ್ಯರವರ ಮನೆ ಹತ್ತಿರ ಕುಡಿ ಕೊಟ್ಟಿಗೆ ನಿರ್ಮಾಣ 57,520 ರೂಪಾಯಿ. ಕೊಂಡವಾಡಿ ಗ್ರಾಮದ ರಾಮಣ್ಣ ಗಂಗಣ್ಣನವರ ಹೊಲದ ಹತ್ತಿರ ದನದ ಕೊಟ್ಟಿಗೆ 40,093 ರೂಪಾಯಿ. ಕನ್ನಡಿ ಗ್ರಾಮದ ಕೃಷ್ಣಮೂರ್ತಿ ಯಲ್ಲಾಪುರವರ ಮನೆ ಹತ್ತಿರ ದನದ ಕೊಟ್ಟಿಗೆ 42,098 ರೂಪಾಯಿ. ಕೊಯ್ಲಡ್ಕೋ ಗ್ರಾಮದ ಗಂಗಮ್ಮಪ್ಪ ಚಿತ್ತಿಮನವರ ಮನೆ ಹತ್ತಿರ ದನದ ಕೊಟ್ಟಿಗೆ 44,136 ರೂಪಾಯಿ. ಸಿಂಗಿರಿಪಾಳ್ಯ ಗ್ರಾಮದ ಅಶ್ವತ್ಥಪ್ಪ ಉದ್ದಪ್ಪನವರ ಮನೆ ಹತ್ತಿರ ಕುಡಿ ಕೊಟ್ಟಿಗೆ ನಿರ್ಮಾಣ 48,343 ರೂಪಾಯಿ. ಗಾಂಧಿ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಒಕ್ಕಲೆಕಣ ನಿರ್ಮಾಣ, ಇದಕ್ಕೆ ಸಂಬಂಧಪಟ್ಟ 2,20,401 ರೂಪಾಯಿ ಹೊಸ ಸಾಮಗ್ರಿ ಮೊತ್ತ. ಹುಣಸವಾಡಿ ಗ್ರಾಮದ ಶಾಮಪ್ಪ ಹೊಲದಿಂದ ಡಾಕ್ಟರ್ ದಿವಾಕರ ಹೊಲದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸಾಮಗ್ರಿ ಮೊತ್ತ 63,436. ಹುಣಸವಾಡಿ ಮಡಿವಾಳ ತಿಮ್ಮಪ್ಪ ಮನೆಯಿಂದ ಬಸವರಾಜ್ ವೆಂಕಟರಾಮಯ್ಯ ಮನೆಯಿಂದ ಕೃಷ್ಣಮೂರ್ತಿ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ 18,450 ರೂಪಾಯಿ. ಕೊಂಡವಾಡಿ ಕುಂಬಾ ಶೆಟ್ಟಿ ಹೊಲದಿಂದ ಹೊಲ 1,23,242. ನವಿಲಡ್ಕೋ ಗ್ರಾಮದ ಬಟ್ಕೆರೆ ಗ್ರಾಮಕ್ಕೆ ಹೋಗುವ ರಸ್ತೆ ಬದಿ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಸಾಮಗ್ರಿ ಮೊತ್ತ 31,289. ಒಟ್ಟಾರೆಯಾಗಿ ಗ್ರಾಮ ಪಂಚಾಯಿತಿಯಿಂದ ಈ ಒಂದು ಖರ್ಚು ವೆಚ್ಚ ನಿರ್ವಹಣೆ ಕಾಮಗಾರಿ ಕೂಲಿ ಮೊತ್ತ 66,676. ಬಟ್ಕೆರೆ ಗ್ರಾಮದ ರಾಮಕೃಷ್ಣಪ್ಪ ರಾಮಣ್ಣವರ ಜಮೀನಲ್ಲಿ ಗಿಡ ನೆಡುವ ಕಾಮಗಾರಿ 15,168 ರೂಪಾಯಿ. ನವಿಲಡ್ಕೋ ಗ್ರಾಮದ ಕರೆತಿಮ್ಮಕ್ಕ ಹನುಮಂತಪ್ಪನವರ ಜಮೀನಲ್ಲಿ ಗಿಡ ನೆಡುವ ಕಾಮಗಾರಿ 13,272. ಚನ್ನಗಿರಿಪಾಳ್ಯ ಗ್ರಾಮದ ನಾಗೇಂದ್ರ ರಾಮಕೃಷ್ಣಪ್ಪನವರ ಜಮೀನಲ್ಲಿ ಅಕ್ಷಯ ಗಿಡ ನೆಡುವ ಕಾಮಗಾರಿ 380. ಕುಲ್ಮೇನಹಳ್ಳಿ ಗ್ರಾಮದ ಶಾಯಿ ಮುದ್ದಮ್ಮ ಗಂಗಾಪುರವರ ಜಮೀನಲ್ಲಿ ಅಕ್ಷಯ ಗಿಡ ನೆಡುವ ಕಾಮಗಾರಿ 14,536. ಚನ್ನಗಿರಿಪಾಳ್ಯ ಗ್ರಾಮದ ಸಿಎಂ ಗಂಗಾಧರಯ್ಯ ಮೂಡ್ಲಪ್ಪನವರ ಜಮೀನಲ್ಲಿ ಗಿಡ ನೆಡುವ ಕಾಮಗಾರಿ 17,380. ಚನ್ನಗಿರಿಪಾಳ್ಯ ಗ್ರಾಮದ ರಾಮಚಂದ್ರಮೂರ್ತಿ
ಜಮೀನಲ್ಲಿ ಅಕ್ಷಯ ಗಿಡ ನೆಡುವ ಕಾಮಗಾರಿ 17,380. ಚನ್ನಗಿರಿ ಪಾಳ್ಯ ಗ್ರಾಮದ ನಾಗರಾಜಪ್ಪ ಅಶ್ವತ್ಥಪ್ಪನವರ ಜಮೀನಿನಲ್ಲಿ ಗಿಡ ನೆಡುವ ಕಾಮಗಾರಿ 17,380. ಚನ್ನಗಿರಿ ಪಾಳ್ಯದ ಗ್ರಾಮದ ಅಶ್ವತ್ಥಪ್ಪ ಲಿಂಗಪ್ಪನವರ ಜಮೀನಿನಲ್ಲಿ ಗಿಡ ನೆಡುವ ಕಾಮಗಾರಿ 17,380. ಪಾಳ್ಯ ಗ್ರಾಮದ ರಮೇಶಪ್ಪ ಗಂಗಾಪುರವರ ಜಮೀನಿನಲ್ಲಿ ಗಿಡ ನೆಡುವ ಕಾಮಗಾರಿ 12,380. ಹುಲ್ಮೇನಹಳ್ಳಿ ಗ್ರಾಮದ ಗಂಗಪ್ಪ ಹಿರಿಯಪ್ಪ ಜಮೀನಿನಲ್ಲಿ ಗಿಡ ನೆಡುವ ಕಾಮಗಾರಿ 4,108 ರೂಪಾಯಿ. ಒಟ್ಟಾರೆಯಾಗಿ 11 ಕಾಮಗಾರಿಗಳಿಂದ 2,13,932 ರೂಪಾಯಿ. ಮಾತಾಡಬೇಡಿ, ಮಾತಾಡ್ತೀವಿ ಓದ್ತೀವಿ. ರೇಷ್ಮೆ ಇಲಾಖೆಯಿಂದ ಕಂಗನಹಳ್ಳಿ ಗ್ರಾಮದ ಶ್ರೀನಿವಾಸ್ ಮಲ್ಲಾಪನವರ ಕಂಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ 165/1ರಲ್ಲಿ ಇಪ್ಪನೇರಳೆ ನಾಟಿ 61,936. ಬಟ್ಕೆರೆ ಗ್ರಾಮದ ರಾಮನ್ಮಯ್ಯ ಅಂಜಿನಪ್ಪನವರ ಸರ್ವೆ ನಂಬರ್ 9/1ರಲ್ಲಿ ಇಪ್ಪನೇರಳೆ 61,936. ಬಂಡ್ವಾಡಿ ಗ್ರಾಮದ ರಂಗನಾಥ್ ಕಂಚಮನವರ ಜಮೀನಲ್ಲಿ ಇಪ್ಪನೇರಳೆ 75,208 ರೂಪಾಯಿ. ನವಿಲಡ್ಕೋ ಗ್ರಾಮದ ಡಿಪಿ ವೆಂಕಟಯ್ಯರವರ ಜಮೀನಿನಲ್ಲಿ ಇಪ್ಪನೇರಳೆ 53,088 ರೂಪಾಯಿ. ಬಂಡ್ವಾಡಿ ಗ್ರಾಮದ ಸೀತಮ್ಮ ಜ್ಞಾತಪ್ಪನವರ ಜಮೀನಿನಲ್ಲಿ ಇಪ್ಪನೇರಳೆ 19,908 ರೂಪಾಯಿ ಖರ್ಚು ಮಾಡಿದೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದ ಚನ್ನಗಿರಿ ಪಾಳ್ಯ ಗ್ರಾಮದ ತಿಮ್ಮಯ್ಯ ಚಿಕ್ಕಣ್ಣವರ ಸರ್ವೆ ನಂಬರ್ 103/1ರಲ್ಲಿ ಬಾಳೆ ನಾಟಿ 73,312 ರೂಪಾಯಿ. ಕಂಸನಹಳ್ಳಿ ಗ್ರಾಮದ ಕೆ ಕುಮಾರ್ 251ರಲ್ಲಿ ಬಾಳೆ ನಾಟಿ 34,444. ಕಂಸನಹಳ್ಳಿ ನಾರಾಯಣಪ್ಪ 28 ರೂಪಾಯಿ. ಉಳಿಸ್ವಾಡಿ ಗ್ರಾಮದ ಧರ್ಮಣ್ಣ ತಿಮ್ಮಣ್ಣವರ ಸರ್ವೆ ನಂಬರ್ 107/2ರಲ್ಲಿ ಬಾಳೆ ನಾಟಿ 68,256. ಚನ್ನಗಿರಿ ಪಾಳ್ಯ ಗ್ರಾಮದ ಧರ್ಮಣ್ಣ ಚಿಕ್ಕಪ್ಪ ಸರ್ವೆ ನಂಬರ್ನಲ್ಲಿ ಬಾಳೆ ನಾಟಿ 70,784. ಬಟ್ಕೆರೆ ಗ್ರಾಮದ ಮುದುಡಕ್ಕ ಮೈಲಾರಪ್ಪನವರ ಸರ್ವೆ ನಂಬರ್ 66/1, 66/2ರಲ್ಲಿ ಬಾಳೆ ನಾಟಿ 37,604. ಚನ್ನಗಿರಿ ಪಾಳ್ಯ ಕರಿಯಣ್ಣ ಚಿಕ್ಕಪ್ಪನವರ ಸರ್ವೆ ನಂಬರ್ನಲ್ಲಿ ಬಾಳೆ ನಾಟಿ 73,312. ಚನ್ನಗಿರಿ ಪಾಳ್ಯ ಗ್ರಾಮದ ಲಲಿತಮ್ಮ ನಾರಾಯಣಪ್ಪನವರ ಸರ್ವೆ ನಂಬರ್ 68 ಮತ್ತೆ 69ರಲ್ಲಿ ಬಾಳೆ ನಾಟಿ 73,312. ಚನ್ನಗಿರಿ ಪಾಳ್ಯ ಗ್ರಾಮದ ನಂಜುಂಡಪ್ಪ ವೆಂಕಟರಮಣಪ್ಪನವರ ಸರ್ವೆ ನಂಬರ್ 99/10ರಲ್ಲಿ ಬಾಳೆ ನಾಟಿ 73,312. ಚನ್ನಗಿರಿ ಪಾಳ್ಯ ಗ್ರಾಮದ ಅಶ್ವತ್ಥಪ್ಪ ಪುಟ್ಟಂಜಪ್ಪನವರ ಸರ್ವೆ ನಂಬರ್ 164/1ರಲ್ಲಿ ಬಾಳೆ ನಾಟಿ 68,256. ಚನ್ನಗಿರಿ ಪಾಳ್ಯ ಗ್ರಾಮದ ಗಂಗಾಧರಪ್ಪ ಮೂಲಾಪನವರ ಸರ್ವೆ ನಂಬರ್ 178ರಲ್ಲಿ ಬಾಳೆ ನಾಟಿ 69,204. ಉಳಿಸ್ವಾಡಿ ಗ್ರಾಮದ ನಾಗಭೂಷಣ್ ಲೇಟ್ ಮೈಲಾರಪ್ಪನವರ ಸರ್ವೆ ನಂಬರ್ 33/9ರಲ್ಲಿ ತೆಂಗು ನಾಟಿ 22,752. ಚನ್ನಗಿರಿ ಪಾಳ್ಯ ಗ್ರಾಮದ ಕಾಮಣ್ಣ ಲೇಟ್ ಲಿಂಗಪ್ಪನವರ ಸರ್ವೆ ನಂಬರ್ 3/4ರಲ್ಲಿ ಬಾಳೆ ನಾಟಿ 32,864. ಚನ್ನಗಿರಿ ಪಾಳ್ಯ ಗ್ರಾಮದ ಅಶ್ವತ್ಥಪ್ಪ ಲಿಂಗಪ್ಪನವರ ಸರ್ವೆ ನಂಬರ್ 55/9ರ ಜಮೀನಿನಲ್ಲಿ ಬಾಳೆ ನಾಟಿ 49,028 ರೂಪಾಯಿ. ಒಟ್ಟಾರೆಯಾಗಿ 18 ಕಾಮಗಾರಿಗಳಿಂದ 10,28,896 ರೂಪಾಯಿ ಒಟ್ಟು ತೋಟಗಾರಿಕೆ ಇಲಾಖೆಯಿಂದ ಖರ್ಚು ವೆಚ್ಚ ಆಗಿದೆ. ಅದೇ ರೀತಿಯಾಗಿ ಕೃಷಿ ಇಲಾಖೆಯಿಂದ ಬಟ್ಕೆರೆ ಗ್ರಾಮದ ಅಶ್ವತ್ಥಪ್ಪ ಲಿಂಗಪ್ಪನವರ ಅವರಿಗೆ ಸೇರಿದ ಸರ್ವೆ ನಂಬರ್ 55/9ರಲ್ಲಿ ಕಂದಕ ಬದು ನಿರ್ಮಾಣ ಕಾಮಗಾರಿ 15,484. ಬಟ್ಕೆರೆ ಗ್ರಾಮದ ಮಲ್ಲಮ್ಮಪ್ಪ ಮೂಡ್ಲಪ್ಪನವರ ಸರ್ವೆ ನಂಬರ್ 71ರಲ್ಲಿ ಕಂದಕ ಬದು ನಿರ್ಮಾಣ 21,488. ನವಿಲಡ್ಕೋ ಗ್ರಾಮದ ಸಿಎಂ ಗಂಗಾಧರಯ್ಯ ಮೂಡ್ಲಪ್ಪನವರ ಸೇರಿದ ಸರ್ವೆ ನಂಬರ್ 176ರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 26,544. ಚನ್ನಗಿರಿ ಪಾಳ್ಯ ಗ್ರಾಮದ ಅಶ್ವತ್ಥಪ್ಪ ಪುಟ್ಟಂಜಪ್ಪನವರ ಸರ್ವೆ ನಂಬರ್ 164ರ ಜಮೀನಿನಲ್ಲಿ ಬದು ನಿರ್ಮಾಣ 26,544. ಹುಲ್ಮೇನಹಳ್ಳಿ ಗ್ರಾಮದ ಸಂಜೀವರಾಯಪ್ಪ ನಾರಾಯಣಪ್ಪನವರಿಗೆ ಸೇರಿದ ಸರ್ವೆ ನಂಬರ್ 52ರಲ್ಲಿ ಬದು ನಿರ್ಮಾಣ 26,544. ಬಟ್ಕೆರೆ ಗ್ರಾಮದ ನಾಗರತ್ನಮ್ಮ ನಂಜಪ್ಪನವರಿಗೆ ಸೇರಿದ ಸರ್ವೆ ನಂಬರ್ 77ರ ಜಮೀನಿನಲ್ಲಿ ಬದು ನಿರ್ಮಾಣ 52,772. ಒಟ್ಟಾರೆಯಾಗಿ 6 ಕಾಮಗಾರಿಗಳಿಂದ 1,69,376 ರೂಪಾಯಿಯಷ್ಟು ಕೃಷಿ ಇಲಾಖೆಯಿಂದ ಖರ್ಚು ವೆಚ್ಚ ಮಾಡಿದ್ದಾರೆ. ಈಗ ಸಂಬಂಧಪಟ್ಟ ಹಾಗೆ ಈಗ ವರದಿಗಳನ್ನ ಮನ್ನಾ ಮಾಡಿದ್ವಿ. ಇಷ್ಟೊತ್ತು ಮಾತಾಡ್ತಿದ್ರೆ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರಗಳನ್ನ ಕೊಡಿ. ಈಗ ಯಾವ್ಯಾವ ಕಾಮಗಾರಿಗಳು ಆಗಿದಾವೆ
ಯಾವ ಆಗಿಲ್ಲ. ತಮ್ಮ ಗಮನಕ್ಕೆ ಯಾವ ಬಂದಿದ್ದಾವೆ ಆಗಿಂದ ಇರ್ತಕ್ಕಂಥವು, ಗುಣಮಟ್ಟದಿಂದ ಕೂಡಿಂದ ಇರ್ತಕ್ಕಂಥವು, ಅಥವಾ ದೂರ ಏನಾದ್ರು ಇದ್ರೆ ಸಮೇತ ಈ ಕಾಮಗಾರಿ ಆಗಿದೆ ಆಗಿಲ್ಲ ಅನ್ನೋದ್ರ ಬಗ್ಗೆ ದೂರ ಏನಾದ್ರು ಸಮೇತ ಈ ಸಭೆ ಮುಖಾಂತರವಾಗಿ ಹೇಳ್ಬೋದು. ಹೇಳಿ, ಈಗ ಮಾತಾಡಿ. ಸ್ವಾಮಿ ಕುಂಟೆ ಎಷ್ಟನೇ ಇಸ್ಬೇಕು ಆಗಿರೋದು? ಎಷ್ಟನೇ ಇಸ್ಬೇಕು ಇಲ್ಲಿ ಕುಂಟೆ ಅಂತ ಐತೆ? ಅಲ್ಲ, ಅದು ಹೋಗಿಲ್ಲ, ಹಿಂದೆ ಬಿಲ್ ಆಗೈತೆ. ರಿವಿಟ್ಮೆಂಟ್ ಅಂತ ಮಾಡಿ ಆ ರಿವಿಟ್ಮೆಂಟ್ ನ ತಗೊಂಡು ಹೋಗಿ ಇನ್ನೊಂದ್ ಕಡೆ ಶಿಫ್ಟ್ ಮಾಡಿದ್ದಾರೆ. ಅದು ಬಿಲ್ ಸರಿಯಾಗಿ ಮಾಡ್ಲೇ ಇಲ್ಲ. ಬಿಲ್ ಕೊಡ್ಬೇಡ್ರಿ ಅಂತಂದು ನಾನು ಹೇಳಿ ಹೋಗಿದ್ದೆ. ಅದೆಷ್ಟು ಬಿಲ್ ಮಾಡಿ ಅವ್ರ ಅದೇನ್ ಕತೆ ಅನ್ನೋ ಯಾರು ಕಾಂಟ್ರಾಕ್ಟ್ ಮಾಡಿದ್ರು? ಈಗಲ್ಲ, ಹಿಂದಿಂದು. ಈಗಿಂದು ನಾವು ಕಾಡಿವೆ ಮಾಡಿದಾಗ ಮಾಡ್ಬಿಟ್ಟು ಇವಾಗ ಎಷ್ಟು 10 ಮೀಟರ್ ಮಾಡಿದಾಗ ಎಸ್ಟಿಮೇಟ್ ಕೊಟ್ಟು 8 ಮೀಟರ್ ಮಾಡಿ ದುಡ್ಡು ವಸೂಲಿ ಮಾಡಿಬಿಡ್ತಾರೆ. 2 ಮೀಟರ್ ಯಾರು ಚೆಕ್ ಮಾಡಾರು? ಆ ರೀತಿ ಆಗಿದೆ. ಅದಕ್ಕೋಸ್ಕರನೇ ಹೋಗಿರೋದು ಹೊರಟೋಗ್ಲೇ ಇದ್ರದ್ದು ಮಾತ್ರ ಮಾತಾಡ್ಬೇಕು. ನಾವು ನೋಡಿದ್ದೀವಿ. ಚರ್ಚೆ ಮಾಡೋಣ. ನೀವು ಅದಕ್ಕೆ ಸಂಬಂಧಪಟ್ಟ ಸ್ವಾಮಿ, ನಮ್ಮಲ್ಲ, ನಾವ್ ಯಾವ್ದು ಮಾಡಿಲ್ಲ. ನಾವು ಮಾಡಿರೋದು ಅರ್ಧಬರ್ಧ ಮಾಡಿ ಬಿಲ್ ಮಾಡಿಕೊಂಡು ಅವ್ರು ತಿರ್ಗಿ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಬೇಕಾದ್ರೆ ಇದು ಸರಿನೇ? ಮಾತಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಈಗ ಕಂಸನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ, ಇದಕ್ಕೆ ಸಂಬಂಧಪಟ್ಟಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಧನ ಸರ್ಕಾರ ಕಟ್ಟಬೇಕಲ್ಲ, ರಾಯಲ್ಟಿ. ಇಂಥವರೆಗೂ ಸಮೇತ ರಾಯಲ್ಟಿಯನ್ನ ಪೇ ಮಾಡಿಲ್ಲ. 13,374 ರೂಪಾಯಿ ರಾಜಧನವನ್ನ ಸರ್ಕಾರಕ್ಕೆ ಇಂಥವರೆಗೂ ಜಮಾ ಮಾಡಿಲ್ಲ. ಅಷ್ಟು ಮೊತ್ತ ಹಣಕಾಸಿನ ದುರುಪಯೋಗಕ್ಕೆ ತೀರ್ಮಾನಿಸಲಾಗಿರುತ್ತೆ. ಹೌದಾ? ಇಷ್ಟಿದೆ. ನಂತರವಾಗಿ ಕುಲ್ಮೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ, ಇದರಲ್ಲೂ ಸಹ 8,292 ರೂಪಾಯಿ ರಾಜಧನವನ್ನ ಸರ್ಕಾರಕ್ಕೆ ಜಮಾ ಮಾಡಿಲ್ಲ. ಅಷ್ಟು ಉಸುರಾತಿ ತೀರ್ಮಾನಿಸಲಾಗುತ್ತೆ. ನೀವು ಸುಮ್ಮನೆ ಇದ್ರೆ ನನ್ಗೆ ಒಪ್ಪಿ ಅಂತ ಹೇಳ್ಬಿಟ್ಟು ಓದ್ತಾ ಹೋಗ್ತೀನಿ. ಹಿಂಗಲ್ಲ, ಅಡ್ಡಾದ ಕಟ್ಟಾಗೂ ಇಲ್ಲ, ಸಂಬಂಧಪಟ್ಟಾಗಿ ಏನಿರುತ್ತೆ ಆ ಕಾಮಗಾರಿ ಕಟ್ಟಿಲ್ಲ ಅಂತ ನಿಮ್ ಮುಂದೆ ಗಮನಕ್ಕೆ ತರ್ತಾ ಇದ್ದೀನಿ. ಕಟ್ಟಿದ್ದಕ್ಕೆ ವಸೂಲಾತಿ ಮಾಡ್ತಿದ್ದೀನಿ. ಅದನ್ನ ಕಟ್ಟಿ ಸರ್ಕಾರ ಕಟ್ಟಿ ಹಣ ಕಮಿಟಿ ಕೊಟ್ಟು ಕ್ಲಿಯರ್ ಮಾಡ್ಕೋಬೇಕಷ್ಟೇ. ಅದರಿಂದ ನಿಮ್ಸು ಮುಂದಕ್ಕೆ ಬರುತ್ತೆ. ನಾನು ಇವಾಗ ಏನ್ ಓದಿರ್ತೀನಲ್ವಾ, ಈ ಓದಿ ನಾನು ವಸೂಲಾತಿ ಅಧ್ಯಕ್ಷನ್ಗೆ ಏನ್ ಮಾಡಿರ್ತೀನಿ, ಅವ್ರು ಎಲ್ಲೇ ತಗೊಂಡ್ರು ಫೈಲ್ ತೋರಿಸಿರೋ ಸಮೇತ ತಿರ್ಗಾ ನಿಮ್ಮ ಹತ್ರಕ್ಕೆ ಬರ್ಬೇಕು. ನಿಮ್ಮ ಹತ್ರ ಬಂದು ನಿಮ್ ಮುಂದೆ ಮಣ್ಣೆ ಆಗುತ್ತೆ. ತಿರ್ಗಾ ಮಣ್ಣೆ ಆಗಿ ಇದನ್ನ ಬಿಡ್ರಿ ಅಂತಂದ್ರೆ ಮಾತ್ರ ಅದು ಬಿಡ್ತಾರೆ, ಇಲ್ಲ ಅಂತಂದ್ರೆ ಅದನ್ನು ಸಮೇತ ಸೇರ್ಸ್ ಬರೀತಾರೆ. ಆ ರೀತಿ ಸೋಷಿಯಲ್ ಆಡಿಟ್. ನಂತರವಾಗಿ ಬಂಡ್ವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕಾಂಪೌಂಡ್ ನಿರ್ಮಾಣ ಭಾಗ 5ರಲ್ಲಿ 15,657 ರೂಪಾಯಿಯಲ್ಲಿ 5,227 ರೂಪಾಯಿ ಮಾತ್ರ ಪೇಮೆಂಟ್ ಮಾಡಿದ್ರೆ, ಇನ್ನು ಉಳಿಕೆ ಮೊತ್ತ ರಾಯಲ್ಟಿ ಪೇಮೆಂಟ್ ಆಗಿಲ್ಲ. ಇನ್ನ ಬಂಡ್ವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಂಗಿರಿಪಾಳ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶೌಚಾಲಯ ನಿರ್ಮಾಣ ಇದಕ್ಕೂ ಸಮೇತ 2,997 ಅಂತಕ್ಕಂಥ ENMR ಅನ್ನ ಸಾಮಾಜಿಕ ಪರಿಶೋಧನೆ ಕೊಟ್ಟಿಲ್ಲ. ಮತ್ತೆ 3,167 ರೂಪಾಯಿವಷ್ಟು ರಾಜಧನವನ್ನ ಸರ್ಕಾರಕ್ಕೆ ಜಮಾ ಮಾಡಿಲ್ಲ. ಬಂಡ್ವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕಾಂಪೌಂಡ್ ನಿರ್ಮಾಣ ಇದಕ್ಕೂ ಸಹ 16,033 ರೂಪಾಯಿವಷ್ಟು ರಾಜಧನವನ್ನ ಜಮಾ ಮಾಡಿಲ್ಲ. ಇನ್ನ ಬಂಡ್ವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಗಿಡ ನೆಡುವ ಕಾಮಗಾರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಗಾರಿ ಅಳತೆ ಪುಸ್ತಕವನ್ನ ಸಾಮಾಜಿಕ ಪರಿಶೋಧನೆ ಕೊಟ್ಟಿಲ್ಲ. ಏನ್ ಹೇಳ್ತೀರಾ? ಎಂಬಿನೇ ಕೊಟ್ಟರೆ ನಮ್ಗೆ 83,000 ಬಂಡ್ವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಗಿಡ ನೆಡುವ ಕಾಮಗಾರಿ ಎಂಬಿಗೂ ಕೊಟ್ಟಿಲ್ಲ. 83,230 ರೂಪಾಯಿ ಅಂತಕ್ಕಂಥದ್ದು ಆಕ್ಷೇಪಣೆಗೆ ಹೋಗುತ್ತೆ, ಹಣಕಾಸಿನ ವಿಚಾರಣೆಗೆ ಹೋಗುತ್ತೆ. ಎಷ್ಟು?
ಕೊಳೆಯ ಗ್ರಾಮದ ಬಟ್ಕೆರೆ ಕೆರೆ ಅಂಗಳದಲ್ಲಿ ಗಿಡ ನೆಡುವ ಕಾಮಗಾರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಗಾರಿಯಲ್ಲಿ ತಾಂತ್ರಿಕ ಸಹಾಯಕರ ಸಹಿ, ENMRಗಳಲ್ಲಿ ಮತ್ತೆ ಅಳತೆ ಪುಸ್ತಕದಲ್ಲಿ PDO ಅಧ್ಯಕ್ಷರ ಸಹಿ ಇಲ್ಲ. ನಂತರವಾಗಿ ಗಾಂಧಿ ಗ್ರಾಮದಿಂದ ಅಶ್ವತ್ಥನಾರಾಯಣ ಹೊಲದವರೆಗೆ ರಸ್ತೆ ಬದಿ ಗಿಡ ನೆಡುವ ಕಾಮಗಾರಿ 1,56,736 ರೂಪಾಯಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಕಾಮಗಾರಿಗಳ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಪರಿಶೋಧನಾ ತಂಡ ಏನ್ ಭೇಟಿ ಕೊಟ್ಟಿದೆ, ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಗಿಡಗಳು ಇಲ್ಲ. ನಮ್ಗೆಲ್ಲರಿಗೂ ಗಮನ ಬಂದಿದ್ಯಾ? 1,56,736 ರೂಪಾಯಿ ಅಷ್ಟು ಗ್ರಾಮ ಪಂಚಾಯತಿಯಿಂದ ಅನುದಾನ ಖರ್ಚು ಮಾಡಿದ್ದಾರೆ. ಅದು ನಿಮ್ ದುಡ್ಡೇ ಖರ್ಚಾಗಿದೆ, ಕೆಲಸ ಇಲ್ಲ. ಏನ್ ಮಾಡ್ತೀರಿ ಇದಕ್ಕೆ? ಯಾರು ಜವಾಬ್ದಾರರು? ಏನ್ ತೀರ್ಮಾನ ಮಾಡ್ತೀರಾ ಇದಕ್ಕೆ? ಕೆಲಸ ಮಾಡಿದಾರೆ ದಾಖಲಾತಿ ನಿರ್ವಹಣೆ ಮಾಡ್ತಾರೆ. ನಿರ್ವಹಣೆ ಮಾಡ್ಬೇಕಲ್ವಾ? 1,56,000 ಕೊಟ್ಟ ಸುಮ್ಮನೆ ಆಗುತ್ತಾ ಸರ್ಕಾರ ದುಡ್ಡು? ನಿರ್ವಹಣೆ ಅಂದ್ರೆ ಪ್ಲಾಸ್ಟಿಕ್ ಎಲ್ಲ ಅವ್ರು ಆ ರೀತಿ ಅಲ್ಲ ಸರ್. ಯಾಕೆ ತಿಂದಿಲ್ಲ ಗಿಡ ಇರ್ಬೇಕು. ಯಾಕೆ ತಿಂದಿಲ್ಲ ನೀರಿಂದ ಒಣಗೋಗ್ಲಿಕ್ಕೆ ಏನ್ ಮಾಡಬೇಕು? ಇಲ್ಲಿ ಒಣಗೋಗಿರೋ ಫೋಟೋ ತೋರಿಸಿ ದಾಖಲಾತಿ ಕೊಡಿ. ಗಿಡ ಉಳಿದಾರೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದಾರಲ್ವಾ ಸರ್, ಬಿಲ್ ಮಾಡಿದಾರಲ್ವಾ, ಈಗ ಫೋಟೋ ಹಾಕಿದಾರಲ್ವಾ, ಅದಕ್ಕೆ ಗಿಡ ಒಣಗೋಗಿದ್ರೆ ಇಂಜಿನಿಯರ್ ಇರ್ತಾರೆ ಅವ್ರು ನೋಡ್ತಾರೆ ಬಿಲ್ ಮಾಡ್ತಾರ. ಈಗಿದಾವ ಯಾವುದೇ ಒಂದು ಸಮುದಾಯ ಕಾಮಗಾರಿಗಳು ಮಾಡಬೇಕಾದ್ರೆ ನರೇಗಾ ಯೋಜನೆಗೆ ನೀವು ಆಕ್ಷನ್ ಪ್ಲಾನ್ ಮಾಡಿರ್ತೀರ. ಬರುತ್ತೆ ಯಾಕೆ ಕೊಡ್ಬೇಕು? ಒಣಗಿರತಕ್ಕಂತ ಫೋಟೋಗಳು ಕೊಡ್ಬೇಕಾಗುತ್ತೆ ಸರ್. ಗೊತ್ತಿಲ್ಲ ನಮ್ಗೆ. ನಿಮ್ಗೂ ಅಲ್ಲ ಸರ್, ಪಂಚಾಯತ್ ಗೊತ್ತಿರ್ಬೇಕಾದ ಸಮುದಾಯ ಕಾಮಗಾರಿ ಪಂಚಾಯತ್ ತಾನೇ ಅನುಷ್ಠಾನ ಮಾಡಿರೋದು. ಪಂಚಾಯತ್ ತಾನೇ ಅನುಷ್ಠಾನ ಮಾಡಿರೋದು, ಅವ್ರು ಗೊತ್ತಿರಲ್ವಾ? ನೋಡೋರಲ್ಲ ಯಾರು ನೋಡೋರೆ? ಪಂಚಾಯತ್ ಅದೇ ಫೋಟೋ ಕೊಡಿ, ನೋಡಿರೋ ಅದಕ್ಕೆ ಫೋಟೋ ಎಲ್ಲಿದ್ದಾವೆ? ನಾವು ಹೋಗಿದೀವಲ್ಲ, ನೀವು ಗುಂಡಿ ಇಲ್ವಾ? ಅಲ್ಲಿ ಗುಂಡಿ ಎಲ್ಲಿದ್ದಾವೆ? ಅರ್ಧ ಇದಾವೆ, ಅರ್ಧ ಇಲ್ಲ. 340 ಬರೀ ಸಾ ಒಂದ್ ನಿಮಿಷ 400 ಗುಂಡಿಗಳು ಅಂತ ಹೇಳ್ಬಿಟ್ಟು ML ರೆಕಾರ್ಡ್ ಮಾಡಿದ್ದಾರೆ. ಈಗ ಒಂದು 5, 10, 20, 50 ಹೆಚ್ಚು ಕಮ್ಮಿ ಇರ್ಬೋದು. ಗುಂಡಿ ಹೆಚ್ಚು ಕಡಿಮೆ ಹೆಂಗ್ ಸರ್ ಗ್ಯಾರಂಟಿ ಹೆಚ್ಚು ಕಡಿಮೆ ಹೇಗ್ ಬರೆಯಕ್ಕಾಗುತ್ತೆ? ಇನ್ನ ಫುಲ್ ಅಮೌಂಟ್ ಆಗೇ ಇಲ್ಲ, ಇನ್ನ ಪೆಂಡಿಂಗ್ ಐತೆ. ಓಡಿಲ್ಲ ಸರ್ MBಲಿ ಏನ್ ರೆಕಾರ್ಡ್ ಮಾಡಿದಾರೆ? 400 ಗುಂಡಿ ಕೆಲಸ ಅಂದ್ರೆ ಗುಂಡಿ ಆಗಿದೆ, ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು MB ರೆಕಾರ್ಡ್ ಮಾಡಿ ಪೇಮೆಂಟ್ ಮಾಡೋರು. 400 ಹೆಚ್ಚಿಗೆ ತೋರಿಸ್ತೀನಿ ಗುಂಡಿ. ನಾನು ಒಂದೇ ಕಾಮಗಾರಿಗಳು ಅಲ್ವಲ್ಲ ಆಗಿರೋದಲ್ಲಿ. ಒಂದೇ ಕಾಮಗಾರಿ ತಕ್ಕ ಬೇರೆ ಕಾಮಗಾರಿ ಬೇರೆ ಲೆಕ್ಕ. ಆಯ್ತು, ನಾನು ಎಲ್ಲ ಕಾಮಗಾರಿ ಬಿಲ್ಲು ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಇದ್ದಾವೆ ಇನ್ನ ತಡೆ ಹೇಳ್ತೀನಿ. ಗಾಂಧಿ ಗ್ರಾಮದ ರಾಮಚಂದ್ರಾಪುರ ಜಮೀನಿಂದ ಜಯರಾಮ್ ಹೊಲದವರೆಗೆ ರಸ್ತೆ ಬದಿ ಗಿಡ ನೆಡುವ ಕಾಮಗಾರಿ. ಇದಕ್ಕೆ 1,46,308 ರೂಪಾಯಿ ಅಷ್ಟು ಬಿಲ್ ಆಗಿದೆ. ಈ ಕಾಮಗಾರಿ ಆಗಿದ್ಯಾ? ನಮಗೆ ಸೋಷಿಯಲ್ ಆಡಿಟ್ ಬಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ನಮಗೆ ಪ್ರೂಫ್ಗಳು ಕಂಡು ಬರ್ಲಿಲ್ಲ ಅಂದ್ರೆ ಅಷ್ಟು ಮಾತ್ರ ಹಣಕಾಸಿನ ದುರುಪಯೋಗಕ್ಕೆ ಶಿಫಾರಸು ಮಾಡಲಾಗುತ್ತೆ. ಇನ್ನ ಕಂಸನಹಳ್ಳಿ ಮಲ್ಲಣ್ಣ ಜಮೀನಿನಿಂದ ಸಿದ್ದಾಪುರವರೆಗೆ ರಸ್ತೆ ಬದಿ ಗಿಡ ನೆಡುವ ಕಾಮಗಾರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ 371 ಗುಂಡಿಗಳನ್ನ MPಯಲ್ಲಿ ದಾಖಲು ಮಾಡಿದ್ದಾರೆ. ಅಲ್ಲಿ ನಾವು ಅಲ್ಲಿ ಹೇಳೋ ಸಂದರ್ಭದಲ್ಲಿ 171 ಗುಂಡಿ ಮಾತ್ರ ಇದೆ, ಇನ್ನೂ ಗುಂಡಿ ಇಲ್ಲ. ಪ್ರೂಫ್ಗಳಾದ್ರೂ ಬೇಕಲ್ವಾ? ನಾನು ಇವಾಗ ನೋಡಿದ್ದೀನಲ್ಲ ಸರ್, ನೀವು ಬರ್ಬೇಕಾಗಿತ್ತು ಸಾರ್ವಜನಿಕ ಅಂತ. ಈಗ ಇಲ್ಲಿ ಇರ್ತಕ್ಕಂಥವ್ರು ಮಾಡೋ ಕೆಲಸ ಅಂದ್ರೆ ನಾವು ಹೇಳಿದ್ವಿ ಇಲ್ವೋ ನೀವು? ಹೇಳ್ರಿ. ಈಗ ಉಣ್ಣಾರಂತ ನಾವೆಲ್ಲ ಹೇಳ್ತಾ ಇದೀವಲ್ಲ. ಒಬ್ರು ಸಮೇತ ರಾಂಗ್ ಆಗ್ಬಾರ್ದು. ಎಲ್ಲರ ಮತದಿಂದ ಕೈ ಎತ್ತೇಳ್ರಿ. ನೋಡೋಣ, ಗಿಡ ಹಾಕಿದೀವಿ, ಗಿಡ ಇದಾವೆ ಅಂತ ಕೈ ಎತ್ತಕ್ ಸಾರ್. ಸೋಷಿಯಲ್ ಆಡಿಟ್ ಸಾರ್ವಜನಿಕರ ಅಭಿಪ್ರಾಯ ಹಂಗೆ ಏನ್ ಗೊತ್ತಾ
ಗೊತ್ತಾ ಸರ್, ಗಿಡ ಓಣಿ ಒಂದ್ ತಿಂಗಳೊಳಗೆ ಬಂದು ನೀವು ಮಾಡಿಟ್ಟು ಪಾಯಿಂಟ್ ಎಲ್ಲ ಮುಗಿಸ್ಕೊಬಿಡ್ರಿ. ನಾವು ತೋರಿಸ್ತೀವಿ, ಕೆಲಸ ಮಾಡೋದೆಲ್ಲ ತೋರಿಸ್ತೀವಿ. ಬಂದಾಗ ನಾವು ತೋರಿಸೋದು ಈಗ ನಿಮ್ದು 100 ನಮ್ದು 100 ವರ್ಷ ಕಿಮ್ಮತ್ ಮಾಡ್ತೀವಿ. ಗಿಡ ತೋರಿಸೋ ಗಿಡ ತೋರಿಸೋದ್ರೆ ಸಂಬಂಧಪಟ್ಟಂಗೆ ತಮ್ಮ ಮಾಹಿತಿಯನ್ನ ಕೊಡ್ತೇವೆ. ನಾವು 100ಕ್ಕೆ 100% ಗಿಡ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. 100ಕ್ಕೆ ಕೇವಲ 60% ಆದ್ರೂ ಗಿಡ ಉಳಿಲೇಬೇಕು. 40% ಹೋದ್ರು 60% ಗಿಡ ಉಳಿಬೇಕು. ರೇಷ್ಮೆ ಇಲಾಖೆ ಕೊಟ್ಟ ನೀವು ಆಗ್ತೀವಿ ಅಂತ ಇದು ಗೊತ್ತಾ ಇದ್ದೀವಿ. ನಾವು ಗಿಡ ನೀರು ಹಾಕೊಂಡು ಇಲ್ಲೇ ಇರ್ತೀವಿ. ಗಿಡ ಕೊಟ್ಟು ಬಿಡ್ತೀರಾ ಅದನ್ನೇ ಹೇಳ್ತೀವಿ ನೀವು. ಈಗ ಎಷ್ಟು ಇನ್ನೊಂದು ಸಂಬಂಧಪಟ್ಟಂಗೆ ಹೇಳ್ತೀನಿ ಕೇಳಿ. ಈಗ ಕಂಸನಹಳ್ಳಿ ಗ್ರಾಮದ ಬಿಸ್ಲಹಳ್ಳಿ ಅಡ್ಡ ರಸ್ತೆಯಿಂದ ನಾಗರಾಜಪ್ಪನ ಹೊಲವರೆಗೆ ರಸ್ತೆ ಬದಿ ಗಿಡ ನೆಡುವ ಕಾಮಗಾರಿ ಕೇಳಿದ್ದೀರಾ? ಕೇಳಿದ್ದೀರಾ? ಈ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವುದೇ ರೀತಿಯ ಒಂದು ಸಮೇತ ಇಲ್ಲ. ಎಲ್ಲ ಟಚ್ ಹೊಡೆದಿದ್ದಾರೆ. ನಮ್ಗೆ ಉತ್ತರದಾಯಿತ್ವ ಇದೆ ಅಂತ ಅಂದ್ರೆ ನಿಮ್ಮ ಪಂಚಾಯತಿ ದುಡ್ಡು ಯಾರು ಬೇಕು ದುಡ್ಡು ಹೊಡಿಬಹುದಾ? ದುಡ್ಡು ಹೊಡಿಲ್ಲ ಸರ್, ಫಸ್ಟ್ ಗಿಡ ಉಳಿದಿದೆ. ಒಂದ್ ನಿಮಿಷ ಸರ್, ಎಮ್ಮೆಲ್ಲ ಗ್ರಾಂಟ್ ಹಾಕಿ ರೋಡ್ ಮಾಡಕ್ ಗ್ರಾಂಟ್ ಆಗಿಲ್ಲ. ಕರೆಂಟ್ ಎಲ್ಲಿರ್ತಾವಲ್ಲಿ ಒಂದ್ ನಿಮಿಷ ಕ್ಲಾರಿಫಿಕೇಶನ್. ಕ್ಲಾರಿಫಿಕೇಶನ್ ನೀವು ಕಳೆದ ತರ ಹೇಳ್ಬೇಡಿ. ನೀವು ಕೆಲಸ ಆಗತ್ತೆ ಎಲ್ಲಿಂದ ನಾನು ಹೇಳೋದನ್ನ ಯಾರು ಯಾರು ನೀವು ಒಂದ್ ನಿಮಿಷ ಉತ್ತರದಾಯಿತ್ವ ಅಂತ ಹೇಳಿ ಗುಂಡಿ ಐತೆ ಕರೆಂಟ್ ಕೊಡ್ತಾವೆ. ನಿಮಿಷ ಕೇಳಿ ಸರ್, ಗುಂಡಿ ಎಲ್ಲ ಐತೆ ಸರ್ ಅಲ್ಲಿ ಕರೆಂಟ್ ಕೊಡ್ತಾರೆ. ಎಮ್ಮೆಲ್ಲ ಗ್ರಾಂಟ್ ಆಗಿ ನೋಡ್ಕೊಂಡು ಚೆಕ್ ಮಾಡಿ. ನೀವು ನರೇಗಾದಲ್ಲಿ ಕೆಲಸ ಮಾಡಿದೀವಿ, ಇಲ್ಲಿ ಗುಂಡಿ ಹೊಡಿಬೇಕಾದ್ರೆ ಅವ್ರು ಕೇಳ್ತಾರ ಟೆಂಡರ್ ಹಾಕಿರ್ತಾರ. ಅವರು ಗೌರ್ಮೆಂಟ್ ಅವ್ರು ಪರ್ಮಿಷನ್ ಕೊಟ್ಟಿರುತ್ತೆ. ಮಾಡ್ಬೇಡ ಅಂತ ಸುಮ್ಮನೆ ಗ್ರಾಮ ಪಂಚಾಯತಿ ಕೆಲಸ ಆಗೋದು. ಎಮ್ಮೆಲ್ಲ ಗ್ರಾಂಟ್ ಹಾಕ್ದಾಗ ಏನ್ ಮಾಡ್ಬೇಕು? ಯಾರು ಗ್ರಾಂಟ್ ಗ್ರಾಂಟ್ ಹಾಕಲ್ಲ ರೋಡ್ ಮಾಡೋ ಅಂತ. ಒಂದ್ ನಿಮಿಷ ಕುತ್ಕೊಳ್ಳಿ ಸರ್, ಒಂದ್ ನಿಮಿಷ ಕುತ್ಕೊಳ್ಳಿ. ಹೇಳ್ರಿ ಅಂತೀವಿ. ಇವಾಗ MLA ಆಗ್ತಕ್ಕಂಥ ಕೆಲಸಕ್ಕೆಲ್ಲರೂ ಜವಾಬ್ದಾರಿ ಗ್ರಾಮ ಪಂಚಾಯತ್ ಇದೆ. ಗ್ರಾಂಟ್ ಹಾಕ್ಬೇಡ್ರಿ ಅಂತ ಹೇಳ್ಬೇಕು ಅವ್ರಿಗೆ. ನಾನ್ ಹೇಳ್ತಾ ಇರೋದು ಉದ್ದೇಶ ಅರ್ಥ ಮಾಡ್ಕೊಳ್ಳಿ ಸರ್. ನಾವ್ ಹೇಳೋದ್ ನೀವು ಅರ್ಥ ಮಾಡ್ಕೊಳ್ಳಿ ಸರ್. ಅಲ್ಲಿ ಓಡಾಡಕ್ ತೊಂದ್ರೆ ಇತ್ತು, ಕುಣಿಗೆ ಇದ್ದು ರೋಡ್ ಹಾಕಿದ್ದಾರೆ, ತೆಗೆದ್ಬಿಟ್ಟಿದ್ದಾರೆ. ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಪಂಚಾಯತಿ ಗಮನಕ್ಕೆ ಬದಲೇ ತೆಗ್ದಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ನೋಡಿಲ್ಲ, ಈಗ ತೆಗೆದ್ಬಿಟ್ಟಿದ್ದಾರೆ, ಪಂಚಾಯತಿ ಗಮನಕ್ಕೆ ಬಂದಿಲ್ಲ. ಈಗ ಏನ್ ಮಾಡ್ಬೇಕು? ಅದಕ್ಕೆ ಸಂಬಂಧಪಟ್ಟಂಗೆ ಹಣನ ವಾಪಸ್ ಕಟ್ಟಿಸ್ತಿರೋ, ವಿಡಿಯೋ ಹತ್ರ ಕಟ್ಟಿಸ್ತಿರೋ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕಟ್ಟಿಸ್ತಿರೋ. ನಾವು ಬರ್ತೀವಿ ರಾಜಣ್ಣ ಅಂತ ನೀವ್ ಹೇಳ್ರಿ. ಅವ್ರು ಹಾಕಿ ಗ್ರಾಂಟ್ ಸರ್, ನೀವು ಕೆಲಸ ಗ್ರಾಂಟ್ ಹಾಕಿ ಕೆಲಸ ಮಾಡಿ ನಮ್ ಗಿಡ ಹೊರಟಾಗ ನೀವು ದುಡ್ಡು ಕಟ್ಟಬೇಕು. ನೀವ್ ಹೇಳ್ಬೇಕು. ನಂದೇನು ಅಲ್ಲಿ ನಿಮಿಷ ನನ್ ಕೆಲಸ ಏನೋ ಅಲ್ಲಿ ಕೆಲಸ ಇದೆಯಾ ಇಲ್ವಾ? ಕೆಲಸ ಆಗಕ್ಕೆ ನಾವ್ ಹೇಳ್ತಾ ಇದ್ದೀವಿ, ನೀವು ಮುಂದಕ್ಕೆ ಹೋಗ್ರಿ. ನೀವ್ ಹೇಳಿದ್ರಲ್ಲ ಸರ್, ಎಲ್ಲರೂ ಹೇಳ್ತಾ ಇದೀವಲ್ಲ. ಎಲ್ಲಾರು ಹೇಳ್ಸಿ ಸರ್, ಎಲ್ಲಾನು ಹೇಳ್ಸಿ. ಹೌದು, ಮತ್ತೆ ಒಪ್ಪಿಗೆ ಪತ್ರ ಇನ್ನೇನು ಸರ್ ಕೊಡಿಯೋದು? ಕೊಡಿ, ಸೈನ್ ಹಾಕಿ ಕೊಡ್ತೀವಿ. ಎಲ್ಲ ಒಂದು ಒಪ್ಪಿಗೆ ಪತ್ರ ಕೊಡಿ. ಹೇಳಿ ಸರ್, ಅಲ್ಲೇ ಲೈವ್ ಹೋಗ್ತಾ ಇದೆ. ಗ್ರಾಂಟ್ ಹಾಕಿದ್ರು, ಗಿಡ ಫ್ರೆಂಚ್ ಹೊಡೆದಿದ್ದಾರೆ. ಫ್ರೆಂಚ್ ಹೊಡೆದಿದ್ರು ಅಂತ ನಾನು ಹೇಳ್ತೀನಿ ಸರ್. ಅಲ್ಲಿ ಯಾವುದೇ ಗಿಡ ಇಲ್ಲ. ನಾವು ಹೋಗಿದೆ, ಗಿಡ ಇತ್ತು, ಗಿಡ ಇರ್ಲಿಲ್ಲ, ಗ್ರಾಂಟ್ ಫ್ರೆಂಚ್ ಹೊಡೆದೋಗಿದೆ. ರೋಡ್ ಮಾಡಿದ್ದಾರೆ, ಎರಡು ಕಡೆಗೂ ಫ್ರೆಂಚ್ ಹೊಡೆದಿದ್ದಾರೆ. ಯಾವುದೇ ಇದಕ್ಕೆ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ. ಸಂಬಂಧಪಟ್ಟಾಗೆ ಒತ್ತಾಯ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಕೆಲಸ ಇಲ್ಲ ಅಂತ ನಾವು ಸೋಷಿಯಲ್ ಆಡಿಟ್ ಇಂದ ಮಾರ್ಗಸೂಚಿ ಉಲ್ಲಂಘನೆ ಆಗಿರುತ್ತೆ ಅಂತ ತೋರಿಸ್ತಾ ಇದ್ದೀವಿ.
ಆಗ್ಬೋದಾ? ಈಗ ದಯವಿಟ್ಟು ನೀವು ಕೆಲಸ ಆಗಿಲ್ಲ ಅಂತ ನೀವು ರಿಪೋರ್ಟ್ ಮಾಡೋದು ಆಗಿತ್ತು ಸರ್. ಮಾರ್ಗಸೂಚಿ ಉಲ್ಲಂಘನೆ ಅಂತಂದ್ರೆ ಕೆಲಸ ಮಾಡಿದ್ರೆ ಅದರಲ್ಲಿ ಗುಂಡಿ ಇಲ್ಲ, ಸಂಬಂಧಪಟ್ಟಾಗೆ ರಸ್ತೆ ನೀವು ಇವಾಗ ಏನೈತೆ ವಾಸ್ತವ ಅದನ್ನ ಹೇಳ್ರಿ, ಬರಿಬೇಕು. ವಾಸ್ತವ ಉಲ್ಲಂಘನೆ ಎಲ್ಲ ಅದು ಉಲ್ಲಂಘನೆ ನಾವು ಎಮ್ಮೆಲ್ಲೆ ಉಲ್ಲಂಘನೆ ಮಾಡಿದ್ವಿ ಅಂತ ಕೇಳಕ್ಕಾಗಲ್ಲ ನಾವು. ಹೇಳ್ತಿದ್ದೀರಾ ವಾಸ್ತವವಾಗಿ ಇವಾಗ ಬರೀರಿ ಅಂತ, ಅಲ್ಲಿ ಗಿಡ ಇಲ್ಲ. ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ರೆ ಅಂತ ಬರೀರಿ ನೀವು. ಕೆಲಸ ಮಾಡಿದ್ದಾರೆ. ಅದನ್ನು ಹೇಳ್ತಾ ಇರೋದು ಕೆಲಸ ನಿರ್ವಹಿಸಲಾಗಿರುತ್ತೆ, ಸಂಬಂಧಪಟ್ಟಾಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಟ್ರಂಚ್ ರೋಡ್ನಲ್ಲಿ ಈ ಕಾಮಗಾರಿಗಳನ್ನ ಆ ರೀತಿ ಬರೀಬೇಕಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೆ ಈ ರೀತಿ ಕೊಡ್ಬೇಕು. ಕೆಲಸ ಮಾಡಿದ್ರು ಈ ರೀತಿ ರೋಡ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಂಗೆ ರೋಡ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಅದನ್ನ ಒಪ್ಪಿಗೆ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಅದೇ ತರ ಸರ್ ಆಗಿರೋದು ಗಮನಕ್ಕೆ ಬಂದಿಲ್ಲ. ಅದಕ್ಕೆ ಹೇಳೋದು ಉತ್ತರದಾಯಿತು ಅಂತ ಏನ್ ಕೇಳ್ತೀವಿ ಅಂತಂದ್ರೆ ಅದಕ್ಕೋಸ್ಕರ ಪ್ರತಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ನಾವ್ ಏನ್ ಕೆಲಸ ಮಾಡಿದ್ವಿ ಏನ್ 1,40,000, 50,000, 50,000 ರೂಪಾಯಿ ಸಂಬಂಧಪಟ್ಟಾಗ 10 ಗಿಡನಾದ್ರೂ ಸಮೇತ ಇಲ್ಲ ಅಂತಂದಾಗ ಅಲ್ಲೇನ್ ಮಾಡ್ಬೇಕು? ಸರ್ಕಾರ ದುಡ್ಡು ಅಲ್ವಾ, ಜನಗಳ ದುಡ್ಡು ಅಲ್ವಾ, ಏನ್ ಮಾಡ್ಬೇಕು? ಅದನ್ನ ವಾಪಸ್ ಕಟ್ಟಿಸ್ಬೇಕಲ್ವಾ ಅಲ್ವಾ ಸರ್? ತಪ್ಪಾಗಿದ್ರೆ ಹೇಳಿ, ನಮ್ದೇನು ಮಾಡಿರೋದೇ ಅಂತಿಮ ಅಂತ ನಾನು ಫಸ್ಟ್ ಹೇಳಿದ್ದೀನಿ. ಇದರಲ್ಲಿ ಸೇರಿಸೋದಕ್ಕೆ ಅವಕಾಶ ಐತೆ, ತೆಗೆಯೋದಕ್ಕೆ ಅವಕಾಶ ಐತೆ ಅಂತ ಹೇಳಿದ್ದೀನಿ ಅಲ್ವಾ? ಅಂತಿಮ ಪ್ರಾಧಿಕಾರ ಗ್ರಾಮ ಸಭೆ ಒಮ್ಮತ ತೀರ್ಮಾನ ಬರ್ಬೇಕು. ಮಾರ್ಗಸೂಚಿಯಲ್ಲಿ ಏನ್ ಹೇಳಿರುತ್ತೆ ಆ ಪ್ರಕಾರವಾಗಿ ನಾನು ರಿಪೋರ್ಟ್ ಅನ್ನ ರೆಡಿ ಮಾಡ್ತೀನಿ. ನಂತರವಾಗಿ ಗಿಡದಾಗ ಸಂಬಂಧಪಟ್ಟಾಗ ರಸ್ತೆ ಬದಿ ಆಗಿರ್ತಕ್ಕಂಥ ಗಿಡಗಳಿಗೆ ಸಂಬಂಧಪಟ್ಟಾಗ ಎಲ್ಲವೂ ಇನ್ನ ಕಮ್ಯುನಿಟಿ ಅಂದ್ರೆ ಸಮುದಾಯ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ಸಿಸಿ ರಸ್ತೆಗಳು ಇರ್ಬೋದು. ಆ ಸಿಸಿ ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ರಾಜಧನವನ್ನ ಸರ್ಕಾರಕ್ಕೆ ಇಂಥವರೆಗೂ ಜಮಾ ಮಾಡಿಲ್ಲ. ಅವ್ರು ಏನ್ ಜಮಾ ಕೊಟ್ಟಿದ್ದಾರೆ ಆ ಲೀಸ್ಟ್ ಅಲ್ಲಿ ಹೊರತುಪಡಿಸಿ ಈ ಉಳಿಕೆ ಮೊತ್ತ ಏನಿರುತ್ತೆ ಅಷ್ಟು ಮೊತ್ತವನ್ನ ಹಣಕಾಸಿನ ದುರುಪಯೋಗಕ್ಕೆ ತೀರ್ಮಾನಿಸಲಾಗುತ್ತೆ. ಸಂಬಂಧಪಟ್ಟಾಗೆ ರಾಯಲ್ಟಿಯನ್ನ ಕಟ್ಟಿದ ನಂತರವಾಗಿ ಆ ಕಾಮಗಾರಿಗಳನ್ನ ಆ ಕಮಿಟಿಯಲ್ಲಿ ಸಲ್ಲಿಸಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ತಿರ್ಗಾ ಸಮೇತ ನಿಮ್ ಗಮನಕ್ಕೆ ಬರುತ್ತೆ ಸರ್. ನಿಮ್ಮ ಸೋಷಿಯಾಲಿಟಿ ಗ್ರಾಮ ಸಭೆ ಏನಾಗುತ್ತೆ ಅವತ್ತು ಬಂದು ಇಷ್ಟು ಮೊತ್ತವನ್ನ ಸರ್ಕಾರಕ್ಕೆ ಜಮಾ ಮಾಡಿದ್ದಾರೆ ಅಂತ ಬಂದಾಗ ಆ ಪ್ರಕರಣವನ್ನ ನೀವು ಕೈ ಬಿಡ್ಬೋದು. ಆಗದಾ? ಇನ್ನ ಕೆಲವೊಂದು ಕಾಮಗಾರಿಗಳಲ್ಲಿ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಇನ್ನ ಕೆರೆ ಕಾಲುವೆ ಅಭಿವೃದ್ಧಿ ಕಾಮಗಾರಿಗಳು ಸಮೇತ ಅನುಷ್ಠಾನ ಮಾಡಿದ್ರು ಅಲ್ವಾ? ಮಾಡಿದಿರಲ್ವಾ? ಕಾಲುವೆ ಅಭಿವೃದ್ಧಿ ಕೆಲಸ ಮಾಡಿದಿರಲ್ವಾ? ಈ ಕಾಲುವೆ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥದ್ದು ದೀರ್ಘಕಾಲಿಕ ಬಾಳಿಕೆ ಬರ್ತದ. ನೀವು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಇರ್ತಕ್ಕಂಥ ಊಡ್ ಎತ್ತಾಕ್ತಿದ್ರಲ್ವಾ? ಊಡ್ ಎತ್ತೆಲ್ಲ ಹಾಕಿದಿರಾ, ಬಂಡ್ ಮಾಡಿದಿರಾ, ಆ ಕಡೆ ಈ ಕಡೆ ಬಂಡ್ ಮಾಡಿದಿರಾ. ಜೋರಾಗಿ ಹೇಳೋದ ಮಳೆ ಬಂತು ಅಂದ್ರೆ ಏನಾಗುತ್ತೆ? ಮಣ್ಣು ಎಲ್ಲ ಕತ್ಕೊಂಡು ಹೋಗುತ್ತೆ ಸರ್. ಅದರೊಳಗೆ ಬರುತ್ತೆ, ಅದರೊಳಗೆ ಕಾರ್ಯವಳಿಕೆ ಬರುತ್ತೆ ಅಲ್ವಾ? ಬಂದ ಸಂದರ್ಭದಲ್ಲಿ ಊಡ್ ಎತ್ತಿರೋ ಪ್ರಯತ್ನ ಆಗುತ್ತಾ? ಆಗುತ್ತಾ ಸರ್ ಪ್ರಯತ್ನ? ಮಣ್ಣು ಹೊಡೆಯೋದಲ್ಲ ಸರ್, ನಾನು ಹೇಳೋ ಅರ್ಥ ಮಾಡ್ಕೊಳ್ಳಿ. ಆ ಮಣ್ಣು ಏನಾಗುತ್ತೆ ಅದ್ರೊಳಗಡೆ ಬಂದು ಸ್ಟಾಪ್ ಆಗುತ್ತೆ. ತಿರ್ಗಾ ಮಾಮೂಲಿ ಅದೇ ತರ ಆಗುತ್ತೆ ಅಲ್ವಾ? ಈಗ ಸಮೇತ ನೀವು ಮಾಡಿರ್ತಕ್ಕಂಥ ಕಾಮಗಾರಿ ಹೋದ 6 ತಿಂಗಳ ಹಿಂದ್ಗಡೆ ಮಾಡಿರ್ತಕ್ಕಂಥದ್ದು. ನಾವು ಹೋದಂತ ಸಂದರ್ಭದಲ್ಲೂ ಸಮೇತ ಅದೆಲ್ಲ ನಾಳೆ ಸಮೇತ ಮುಚ್ಕೊಂಡು ಹೋಗ್ತಿದ್ವಿ. ಮೆಜರ್ಮೆಂಟ್ ಸಮೇತ ನಮ್ಗೆ ತಗೊಳೋದಕ್ಕೆ ಆಗ್ತಾ ಇದೆ. ಆ ರೀತಿ ಇದೆ ಕಾಮಗಾರಿಗಳು. ಅಂತ ಬರೇ ಕಾಲುವೆಯಲ್ಲಿ ಹೂ ಮಾತ್ರ ಎತ್ತುತ್ತಾರೆ. ಕೂಡ ಎತ್ಬಿಟ್ಟು ನಮ್ಗೆ ಸಾಕು ಅಂತ ಸುಮ್ಮನೆ ಆಗ್ತಾ ಇದೆ, ಮಾಡಲ್ಲ ಅಂತ ಮಾಡ್ಲಿಲ್ಲ ಅಂತಂದ್ರೆ ವಸೂಲಾತಿ ಹೋಗುತ್ತೆ. ಇರ್ತಕ್ಕಂಥವ್ರಿಗೆ ಅವರು ಪೂರ್ತಿ ಕೊಟ್ಟಿರಲ್ಲ. ಎಸ್ಟಿಮೇಟ್ ಅಲ್ಲಿ 50 ಮೀಟರ್ 100 ಮೀಟರ್ ಇಷ್ಟ ಕೊಟ್ಟಿರ್ತಾರೆ. ಅದೆಲ್ಲಿ ಜಾಸ್ತಿ ಹಾಳಾಗುತ್ತೆ. ಇನ್ನ ಕೆಲವೊಂದು ಅಳತೆ ಪುಸ್ತಕದಲ್ಲಿ ಚೆಕ್ ಮೆಜರ್ಮೆಂಟ್ ದಾಖಲು ಮಾಡಿಲ್ಲ. ಕೆಲವೊಂದು ಅಗ್ರಿಕಲ್ಚರ್ ಅಂದ್ರೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಾಗೆ, ತೋಟಗಾರಿಕೆ ಇಂಜಿನಿಯರ್ಗೆ ಸಂಬಂಧಪಟ್ಟಾಗೆ TC ಇವರೇ ಆಗಿರೋದ್ರಿಂದ ಚೆಕ್ ಬೈ TC ಅಂತ ಹೇಳ್ಬಿಟ್ಟು ಇವರೇ ಹಾಕಿದ್ದಾರೆ. ನಿಮ್ಮ ಪಂಚಾಯತಿಗೆ ಅದು ಪ್ಲಸ್ ಪಾಯಿಂಟ್. TC ಮಾತ್ರ ಚೆಕ್ ಮೆಜರ್ಮೆಂಟ್ ಆಗಿದೆ. ಇನ್ ಮೇಲೆ ಇರ್ತಕ್ಕಂಥ ಗ್ರಾಮೀಣ ಉದ್ಯೋಗ ADO ಒಂದು ಸೈನ್ ಆಗಿಲ್ಲ. ಅವಾಗ ಹಾಕಿಸ್ಬೇಕಾಯ್ತು ಸರ್. ಚೆಕ್ ಮೆಜರ್ಮೆಂಟ್ ಯಾವಾಗ ಹಾಕ್ಬೇಕಂದ್ರೆ ನಮಗೂ ಗೊತ್ತಿದೆ. ನೀವು ಒಬ್ರು TCನೇ. ಕೆಲವೊಂದು EA ನಂಬರ್ಗಳು ನಮ್ಗೆ ಸಬ್ಮಿಷನ್ ಮಾಡಿಲ್ಲ ಮನೆಗೂ ಸಮೇತ. ಯಾವ್ದಿದು ಕದ್ರಮ್ಮ ಸಂಜೀವಪ್ಪನವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮನೆ ನಿರ್ಮಾಣ ಕಾಮಗಾರಿ
30,676 ಅಂತಕ್ಕಂಥ ERM ಆಗಿ 11,060 ಪೇಮೆಂಟ್ ಆಗಿದೆ. ಇದು NMR ಅನ್ನು ನಮಗೆ ಕೊಟ್ಟಿಲ್ಲ ಇರ್ತಕ್ಕಂಥವು ಸಮೇತ ಆಕ್ಷೇಪಣೆ ಏನಪ್ಪ ನೋಡ್ಬೋದಾ ಬೇಡವಾ? ನೋಡ್ಬೇಕಾ ಬೇಡವಾ? ನೋಡ್ಬೇಡ ನೋಡಕ್ಕೆ ತೋರಿಸ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ ಬೇಡವಾ? ಒಬ್ಬದ ತೀರ್ಮಾನ ಕೊಟ್ರೆ ಮಾತ್ರ ನೋಡ್ತೀನಿ. ಹಿಂದೆ ಏನೈತೆ ಅದು ರಿಪೋರ್ಟ್ ಮಾಡ್ತೀನಿ, ಸರ್ಕಾರ ಗೊತ್ತಾಗ್ತದೆ. ಆಗೋದಾ? ಇನ್ನ ಉದ್ಯಾನವನಕ್ಕೆ ಸಂಬಂಧಪಟ್ಟಾಗೆ ಉದ್ಯಾನವನವನ್ನು ಮಾಡೋದಕ್ಕೆ ನರೇಗಾ ಯೋಜನೆಯಲ್ಲಿ ಅವಕಾಶ ಇಲ್ಲ. ಗೊತ್ತಿದ್ಯಾ? ಉದ್ಯಾನವನ ಅಂತಕ್ಕಂಥ ಕಾಮಗಾರಿ ಹೊರಡೈತೆ ಗೊತ್ತಾ? ಉದ್ಯಾನವನ ಅಂತಕ್ಕಂಥದ್ದನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಮಾಡುವಾಗ ಅದು ಆದೇಶ ಇರಲಿಲ್ಲ. ಅದು ಯಾವಾಗ ಆದೇಶ ಬಂತು? ಇದು 24 ಒಂದೇ ತಿಂಗಳು 24 ಬಂತದ್ದು. ಬಟ್ ಅವರು ಅದೆಲ್ಲ ಸ್ಪಷ್ಟೀಕರಣ ಎಲ್ಲ ಡಿಸ್ಟ್ರಿಕ್ಟ್ ನೋಡ್ಕೊಂಡು ಕೊಟ್ಟಿದೆ. ಅದಕ್ಕೆ ಅದರಲ್ಲಿ AMC ಕೋಡ್ ಅಂತಾನೂ ಸಮೇತ ಮೆನ್ಷನ್ ಮಾಡ್ಕೊಟ್ಟಿದ್ದಾರೆ. 2022-23ನೇ ಸಾಲಿನಲ್ಲಿ ಏನು ಕಾಮಗಾರಿ ಪರ್ಮಿಷಬಲ್ ವರ್ಷ ಇರ್ತಾವಲ್ವಾ, ಏನು ಅನುಮೋದಿತ ಕಾಮಗಾರಿಗಳು ಅಂತ ಹೇಳ್ಬಿಟ್ಟು ನಿಗದಿಪಡಿಸಿದ್ದಾರೆ ಕೇಂದ್ರ ಸರ್ಕಾರ. ಅದರಲ್ಲೂ ಸಮೇತ ಉದ್ಯಾನವನಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಕಾರಣದಿಂದ ಸ್ಪಷ್ಟೀಕರಣ ಕೊಟ್ಟಿದೆ, ಉದ್ಯಾನವನ ಕಾಮಗಾರಿಗಳನ್ನ ವಿಸ್ತರಣೆ ಮಾಡಬೇಡಿ ಅಂತ. ಮಾಡ್ಬೇಡ್ರಿ ಅಂತ ಹೇಳ್ತಾ ಇದ್ರಲ್ಲ. ಈಗ ಆಕ್ಷನ್ ಪ್ಲಾನ್ ಯಾಕೆ ಅಪ್ರೂವಲ್ ಮಾಡ್ಬೇಕಿತ್ತು? ಎಸ್ಟಿಮೇಟ್ ಯಾಕೆ ಅಪ್ರೂವಲ್ ಮಾಡ್ಬೇಕಾಯ್ತು? CS ಎಲ್ಲ ಅಪ್ರೂವಲ್ ಮಾಡ್ಕೊಟ್ಟು ವರ್ಕ್ ಫೋಕಸ್ ಆಗಿರೋದನ್ನ ಮಾಡ್ಬೇಡ್ರಿ ಅಂತಂದ್ರೆ ಹೆಂಗಿರ್ತಕ್ಕಾಗುತ್ತೆ? ಇದಕ್ಕೆ ಸಂಬಂಧಪಟ್ಟ ಸೋಷಿಯಲ್ ಆಡಿಟ್ ಅಲ್ಲಿ ಒಂದ್ಸತಿ ನರೇಗಾದಲ್ಲಿ ಏನಾದ್ರೂ ಅವಕಾಶ ಇದೆ ಕಾಮಗಾರಿಗಳಿಗೆ ಪೇಮೆಂಟ್ ಆದ್ರೆ ಸಂಬಂಧಪಟ್ಟ ಅನುಮೋದನೆ ಯಾರು ಕೊಟ್ಟಿರ್ತಾರೋ ಅಲ್ಲಿಂದ ಹಿಡ್ಕೊಂಡು ಅನುಷ್ಠಾನ ಮಾಡಿರ್ತಾರಲ್ಲ ಅಲ್ಲಿವರೆಗೂ ಸಮೇತ ವಸೂಲಾತಿಗೆ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಮಾಡ್ತಾರೆ. ಆಗ್ಬೋದಾ? ಬೇರೆ ಇದು ಆರ್ಡರ್ ಬಂದಿರೋದು ಯಾವತ್ತು? ಮಾಡ್ಬೇಡ್ರಿ ಅಂತ 2022-23ನೇ ಸಾಲಲ್ಲಿ ಸಮೇತ ಆಗಿರ್ತವೆ. ಹೆಂಗಾಗ್ತದೆ ಸರ್? ಆಗಿದೆ. ಆ ವರ್ಷದ ಕಾಮಗಾರಿ ಆ ವರ್ಷನೇ ಕಂಪ್ಲೀಟ್ ಮಾಡ್ಬೇಕು ಅಂತ ಒಂದು ಆದೇಶ ಇತ್ತು. ಅಲ್ಲ ಸರ್, ಈಗ ಇದು ಆಕ್ಷನ್ ಪ್ಲಾನ್ ಅಪ್ರೂವಲ್ ಆದ್ಮೇಲೆ ಆ ಕಾಮಗಾರಿ ಮಾಡ್ಬೋದು ಸರ್. ಈಗ ಆ ವರ್ಷದ ಕಾಮಗಾರಿ ಹೇಳ್ತಾ ಇದ್ದೀನಿ ಅವ್ರಿಗೇನೆ ಪ್ರೋಸೆಸ್ ಏನಿದೆ ಗೊತ್ತಾ ಸರ್? ಆ ವರ್ಷದಲ್ಲಿ ಅದರಲ್ಲಿ ಆರ್ಡರ್ ಕೊಟ್ಟಿರೋದು ಕೆಲವು ಜಿಲ್ಲಾ ಪಂಚಾಯತಿಗಳಲ್ಲಿ ಮಾತ್ರ ಅಂತ ಕೊಟ್ಟವ್ರೆ. ಆಲ್ ಓವರ್ ಕರ್ನಾಟಕ ಮಾಡಬೇಡಿ ಅಂತ ಹೇಳಿಲ್ಲ. AMC ಕೋಡಲ್ಲಿ ಉದ್ಯಾನವನ ಅಂತಕ್ಕಂಥ ಪ್ರೊಸೀಜರ್ ಇರ್ತದ. ಪ್ರೊಸೀಜರ್ ಮುಗಿಯಕ್ಕೆ 1 ವರ್ಷ ಟೈಮ್ ಬೇಕು. ಪ್ರೊಸೀಜರ್ ಮುಗಿಸಕ್ಕೆ ಕೆಲಸ ಮಾಡಕ್ ಬೇರೆ ಟೈಮು, ಪ್ರೊಸೀಜರ್ ಮುಗಿಸಕ್ಕೆ 6 ತಿಂಗಳು ವರ್ಷ ಆಗೋ ಟೈಮು. ನಿಮಿಷ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಉದ್ಯಾನವನ ಅಂತ ಇರ್ತಲ್ವಾ, ಆ ಉದ್ಯಾನವನವನ್ನ ತೆಗೆದುಬಿಟ್ಟು ಇವು ಪವಿತ್ರ ವನ ಅಥವಾ ಬಹುವಾರ್ಷಿಕ ಅರಣ್ಯೀಕರಣ ಕಾಮಗಾರಿಗಳಿಂದ ಸೇರಿಸಬೇಕು. ಉದ್ಯಾನವನ ಪವಿತ್ರವನ್ನ ಮಾಡುವಂತ ಭಯ ಹೇಳ್ತೀಯ. ಪಾಸ್ ಮಾಡ್ಬೇಕಾದ್ರೆ ನಾನು ಹೇಳ್ತಿಲ್ಲ ಸರ್, ಇರೋದು ಆದೇಶ ಇರೋದು. ಬೇಕಿದ್ರೆ ಆದೇಶ ಕೆಲವು ಜಿಲ್ಲಾ ಪಂಚಾಯತಿಗಳಿಗೆ ಮಾತ್ರ ಹಂಗೆ ಹೇಳ್ತಾ ಇರೋದು. ಎಲ್ಲಾ ಜಿಲ್ಲಾ ಪಂಚಾಯತಿಗಳು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಬರ್ತಾರೆ. ಮಾಡ್ಬೋದು. ಆಕ್ಷನ್ ಪ್ಲಾನ್ ಅಪ್ರೂವಲ್ ಆದ್ಮೇಲೆ ಆ ಕಾಮಗಾರಿ ಮಾಡ್ಬೋದು ಅಂತ ಅಪ್ರೂವಲ್ ಕೊಡೋದವ್ರು. ನೀವು ಕೆಲವು ಮಾಡಿ ಕೆಲವು ಬಿಟ್ಟು ಕೊಡಲ್ಲ. ಈಗ ಏನೇ ಕಾಮಗಾರಿಗಳು ಫಸ್ಟ್ ಪಂಚಾಯತಿ PDO ಏನಾಗ್ತಾರೆ, ಇವತ್ತು ಏನಾಗ್ತಾರೆ, CS ಏನಾಗ್ತಾರೆ, ಇವರೆಲ್ಲ ಹಾಕಿದ್ಮೇಲೆ ಅಷ್ಟು ಕಾಮಗಾರಿಗಳು ಮಾಡ್ಬೋದು ಅಂತಾನೆ ಇರೋದು ಗೊತ್ತಿರೋ ಪ್ರಕಾರ. ಅದಾದ್ಮೇಲೆ ನಾಳೆ ಆರ್ಡರ್ ಮಾಡಿ ಅದನ್ನ ಒಪ್ಕೊಂತೀನಿ. ನಾನು ಆರ್ಡರ್ ಮಾಡೋದಕ್ಕೆ ನನ್ಗೆ ಯಾವ್ದೇ ರೈಟ್ಸ್ ಇಲ್ಲ, ತಪ್ಪು ಇಲ್ಲ. ಒಂದ್ ನಿಮಿಷ ನಾನು ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಾಗಿ ಏನ್ AMC ಕೋಡ್ ಆನ್ಯಲ್ ಮಾಸ್ಟರ್ ಸರ್ಕ್ಯುಲರ್ ಏನಿದೆ, ಆ AMC ಕೋಡ್ ಅಲ್ಲಿ ಇರ್ತಕ್ಕಂಥ ಕಾಮಗಾರಿಗಳನ್ನು ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆಯ್ತಾ? ಅಂದ್ರೆ ಕೆಲವು ಜಿಲ್ಲಾ ಪಂಚಾಯತಿಗಳಲ್ಲಿ ಕೆಲವೊಂದು ಕಾಮಗಾರಿಗಳನ್ನ ಮಾಡೋದಕ್ಕೆ ತಡೆಯನ್ನು ಹಿಡಿತಾರೆ, ಕೆಲವೊಂದು ಕಾಮಗಾರಿಗಳನ್ನ ಮಾಡೋದಕ್ಕೆ ಅನುಮತಿಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಇವಾಗ ನೀವು ಸಾಮಾನ್ಯವಾಗಿ ಹಳೆಯದು ಮಾಡ್ಬೇಡ್ರಿ ಅಂತ ಹೇಳಿದ್ರೆ ನನ್ನ ಹತ್ರ ಕ್ಲಾರಿಟಿ ಐತೆ. ಅಲ್ಲ ಇವ್ರ ಇಂಜಿನಿಯರ್ ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ. ನಾನು ಕೊಟ್ಟಿದ್ದೆಲ್ಲ ಅಂತಕ್ಕಂಥದ್ದೆಲ್ಲ ನಿಂತಿದೆಯಲ್ವಾ, ಅದು ನಮ್ಮ ಡಿಸ್ಟಿಕಲ್ ಮಾತ್ರ ನಿಂತಿರಲ್ಲ. ಗೊತ್ತಿದ್ಯಾ? ಅಡಿಕೆ ಬೆಳೆ ಗದಗ ಜಿಲ್ಲೆ ಇನ್ನೊಂದು ಕಾರವಾರ ಜಿಲ್ಲೆ ಮಾತ್ರ ಅದು ಒಮ್ಮೆ ಆಗಿರೋದು. ತುಮಕೂರು ಡಿಸ್ಟಿಕಲ್ ಮಾಡ್ಬೇಡಿ ಉದ್ಯಾನವನ ಅಂತ
ತುಮಕೂರು ಡಿಸ್ಟಿಕ್ ಅಲ್ಲಿ ಮಾಡ್ಬೇಕು ಅಂತ ಹೇಳೋದು ಕೊಟ್ಟಿದ್ರೆ ಕೊಡಿ ಸರ್. ಅಪ್ರೂವಲ್ ಆಗಿ ಸಿಎಸ್ ಏನಾಯ್ತದೆ ಎಲ್ಲಿದೆ ಸರ್? ನಮ್ಗೆ AMC ಕೋಡ್ ಮುಖ್ಯ. ಸಿಎಸ್ ಆಕ್ಷನ್ ಪ್ಲಾನ್ ಅಪ್ರೂವಲ್ ಸೈನ್ ಹಾಕಿದ್ಮೇಲೆ ಅದು ಮಾಡುವಂತಲೇ ಲೆಕ್ಕ. ಯಾಕೆ ಸಿಎಸ್ ಹತ್ರ ಇನ್ನೊಂದ್ಸರಿ AMC ಕೋಡ್ ನಾವು ಆಕ್ಷನ್ ಪ್ಲಾನ್ ತಗೊಂಡು ಅನುಮೋದನೆ ಕೊಟ್ಟರು ಸಮೇತ ಅದು ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಮಯ ಆಕ್ಷನ್ ಪ್ಲಾನ್ ಏನ್ ಮಾಡೋದು? ಕೆಲಸ ಮಾಡಕ್ಕ ಮಾಡೋದು ಸುಮ್ಮನೆ ಪೆಂಡಿಂಗ್ ಆಕ್ಷನ್ ಪ್ಲಾನ್ ನೀವು ಏನು ಬೇಕಾದ್ರೂ ಮಾಡ್ಬೋದಲ್ಲ. ಅವರು ಸಮೇತ ಒತ್ತಡ ವರ್ಕ್ ಕೆಲಸ ಮಾಡೋರು ಹೋಗಿ ಸಿಎಸ್ ಹತ್ರ ನಿಮ್ಗೆ ಆರ್ಡರ್ ತಗೊಂಡ್ಬಂದು ಬರಕಾಗತ್ತೆ. ನಾವು ಪಂಚಾಯತಿ ರಾಜನಿಗೆ ಆರ್ಡರ್ ತರೋದು ಅವರ ಕೈ ತರೋದು ಪಂಚಾಯತಿ ಅವರು ಕೆಲಸ ಮಾಡೋದು ನಮಗೂ ಸಂಬಂಧ ಇಲ್ಲ. AMC ಕೋಡ್ ಮುಖ್ಯ. AMC ಕೋಡ್ ಒಂದು ಏನು ಮತ್ತೆ ನಮ್ಗೆ ಗೊತ್ತಿರೋಲ್ಲ. ಅವ್ರಿಗೆ ಹೇಳಿ ಮಾತಾಡಿದ್ರೆ ಅರ್ಥ ಆಗುತ್ತೆ. ನೀವು ಮಾಡಂಗಿಲ್ಲ. ಅಪ್ರೂವಲ್ ಆಗಿ ವರ್ಕ್ ಸ್ಟಾರ್ಟ್ ಆಗ್ತೈತೆ. ಮಾಡಂಗಿಲ್ಲ ಅಂತಂದ್ರೆ ಯಾಕೆ ಪ್ರಸನ್ನ ಕುಮಾರ್ ಅಭಿಪ್ರಾಯನೂ ಸಮೇತ ನಾನು ವರದಿಯಲ್ಲಿ ಹಾಕಿರ್ತೇನೆ. ಈ ರೀತಿ ಅವರು ಗ್ರಾಮ ಸಭೆಯಲ್ಲಿ ವಾದ ಮಾಡಿದ್ರು. ಆಗೋದಾ? ಇಲ್ಲ, ಕೆಲವೊಂದು ಕಾಮಗಾರಿಗಳು ಅನುಷ್ಠಾನನೇ ಆಗಿಲ್ಲ. ಅಂತ ಕಾಮಗಾರಿಗಳು ಇದಾವೆ. ಬದುಕು ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ಈ ಬಂಡವಾಡಿ ಗ್ರಾಮದ ನಾರಾಯಣಪ್ಪ ನರಸಿಯಪ್ಪ ಸರ್ವೆ ನಂಬರ್ 62/5ರಲ್ಲಿ ಬದು ನಿರ್ಮಾಣ 632 ರೂಪಾಯಿ ಅಂತಕ್ಕಂಥ ಪೇಮೆಂಟ್ ಆಗಿದೆ. ಬದು ಇಲ್ಲ. ಮಾತಾಡಂಗಿಲ್ಲ. ಅದೇ ರೀತಿ ಒಂದು 7-8 ಪೇಮೆಂಟ್ ಮಾಡಿದ್ದಾರೆ. ಆ ನೇಮ್ ಬೋರ್ಡ್ ಬರ್ದಿದ್ದಾರೆ, ಮಾಡಿದ್ದಾರೆ ಸರ್. ಪೇಮೆಂಟ್ ಮಾಡಿಲ್ಲ. ಅದಕ್ಕೆ ಪೇಮೆಂಟ್ ಇಲ್ಲ. 116 ರೂಪಾಯಿ 630 ಬಂಡವಾಡಿ ಗ್ರಾಮ ಪಂಚಾಯತ್ ಬಂಡವಾಡಿ ಗ್ರಾಮದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಆವರಣದಲ್ಲಿ ಗಿಡ ನೆಡುವ ಕಡಿಮೆ ಆಗ್ಬಾರ್ದು, ಜಾಸ್ತಿ ಆಗ್ಬೋದು, ಕಡಿಮೆ ಜಾಸ್ತಿ ಮಾಡಾಗಿಲ್ಲ. ಕಡಿಮೆ ಆಗ್ಬೋದು, ಜಾಸ್ತಿ ಮಾಡಿ. ಜಾಸ್ತಿ ಇರ್ಬೋದು, ಕಡಿಮೆ ಮಾಡಿ. ಸಂಬಂಧಪಟ್ಟ ಕೆಲವೊಂದು ಕಾಮಗಾರಿ ಕೆಲವು ಕಮ್ಯುನಿಟಿ ವರ್ಕ್ ಮಾಡಿದ್ದಾರೆ. 63 ಗೊತ್ತಾಗ್ತಿದೆ. ಇನ್ನು ರಾಯಲ್ಟಿ ಕಟ್ಟಿದೆ ಅಂತಕ್ಕಂಥದ್ದು ಅವ್ರು ಏನ್ ಚೆನ್ನಾಗಿ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಮೊತ್ತವನ್ನ ಮೈನಸ್ ಮಾಡ್ಬಿಟ್ಟು ಉಳಿದಂತ ಮೊತ್ತವನ್ನ ವಸೂಲಾತಿ ತೀರ್ಮಾನಿಸಲಾಗುತ್ತೆ. ಇನ್ನು 15 ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ 1/4/2023ರಿಂದ 31/3/2024 ವರೆಗೆ ಆಗಿರತಕ್ಕಂತ ಕಾಮಗಾರಿಗಳು ಮತ್ತು ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ನಿಮ್ಮ ಗ್ರಾಮ ಪಂಚಾಯತಿಗೆ ಏನೆಲ್ಲ ಗ್ರಾಂಟ್ ಬಂದಿದೆ, ಯಾವ ಡೇಟ್ ಅಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಸಮೇತ ಮಾಹಿತಿಯನ್ನ ಕೊಡ್ತೇನೆ. ಅದರಾಗಿ ನಿಮ್ಮ ಗ್ರಾಮ ಪಂಚಾಯತ್ 1/4/23ರಲ್ಲಿ 3,77,167 ರೂಪಾಯಿ ಅಂತಕ್ಕಂಥ ಅನುದಾನ ನಿಮ್ಮ ಗ್ರಾಮ ಪಂಚಾಯತಿ ಅಕೌಂಟ್ ಅಲ್ಲಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರದಿಂದ 22/9/2023ಗೆ 6,21,285 ರೂಪಾಯಿ ಅಂತಕ್ಕಂಥ ಅನುದಾನವನ್ನ ಬಿಡುಗಡೆ ಮಾಡುತ್ತೆ. ಇನ್ನ 2/3/2023ರಲ್ಲಿ 10,69,63,832 ರೂಪಾಯಿ ಅನುದಾನ ನಿಮ್ಮ ಪಂಚಾಯತಿಗೆ ಬರುತ್ತೆ. ಇನ್ನ ಬ್ಯಾಂಕಿನಿಂದ ಬಂದಿರತಕ್ಕಂತ ಬಡ್ಡಿ 7,432. ಕೆಲವೊಂದು ಪೇಮೆಂಟ್ ಅನ್ನ ಮಾಡುವಂತ ಕೆಲವು ಕ್ರೆಡಿಟ್ ಆಗಿದಾವೆ, ನಂತರ ಹೋಗಿ ಡೆಬಿಟ್ ಸಮೇತ ಆಗಿದಾವೆ. ಕ್ರೆಡಿಟ್ ಮತ್ತು ಡೆಬಿಟ್ ಆಗಿರ್ತಕ್ಕಂಥ ಮೊತ್ತ 1,04,057 ರೂಪಾಯಿ. ಒಟ್ಟಾರೆ ಮೊತ್ತ 20,73,700 23,73,733 ರೂಪಾಯಿ ಅಂತಕ್ಕಂಥ ಅಷ್ಟು ಅನುದಾನ ನಿಮ್ಮ ಗ್ರಾಮ ಪಂಚಾಯತಿ ಆ ಒಂದು ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಇದರಲ್ಲಿ 2023-24ನೇ ಸಾಲಲ್ಲಿ
6,108 ರೂಪಾಯಿ ವಸ್ತು ನಿಮ್ಮ ಗ್ರಾಮ ಪಂಚಾಯತಿಯಿಂದ ಖರ್ಚು ವೆಚ್ಚ ಮಾಡಿರೋದಾಗಿ ದಾಖಲಾತಿಗಳನ್ನ ನಿರ್ವಹಣೆ ಮಾಡಿರ್ತಾರೆ. ಇನ್ನ ಉಳಿಕೆ ಮೊತ್ತ 9,67,665 ರೂಪಾಯಿ ವಸ್ತು 2024-25ನೇ ಸಾಲಿಗೆ ಉಳಿಕೆ ಮೊತ್ತ ಇರುತ್ತೆ. ಇಷ್ಟು 15 ಹಣಕಾಸಿಗೆ ಸಂಬಂಧಪಟ್ಟಾಗೆ ಅದು ಏನೇನು ಖರ್ಚು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲಾಗಿ ಬಂಡವಾಡಿ ಗ್ರಾಮ ಪಂಚಾಯಿತಿಯ 5% ಅನುದಾನವನ್ನ ಬೀಚ್ ಖರೀದಿ ಮಾಡೋದಕ್ಕೋಸ್ಕರ 47,105 ರೂಪಾಯಿ ವಸ್ತು ಖರ್ಚು ಮಾಡಿದ್ದಾರೆ. ಬಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ಕ್ರೀಡಾ ಹೆಡ್ಕ್ಯಾಪ್ಗಳನ್ನು ಖರೀದಿಸಿದ ಬಾಬ್ತು 7,560 ರೂಪಾಯಿ. ಬಂಡವಾಡಿ ಗ್ರಾಮದಿಂದ ಅರಳಾಪುರ ರಸ್ತೆಯವರೆಗೆ ಜಂಗಲ್ ತೆಗೆಯುವುದಕ್ಕೆ 29,911 ರೂಪಾಯಿ. ಬಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ 14 ವ್ಯಾಟ್ LED ಬಲ್ಬ್ಗಳನ್ನು ಖರೀದಿ ಮಾಡಿದ ಬಾಬ್ತು 49,560 ರೂಪಾಯಿ. ಬಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ಬೀದಿ ದೀಪ ಸಾಮಗ್ರಿಗಳನ್ನ ಖರೀದಿ ಮಾಡಿದ ಬಾಬ್ತು 39,388 ರೂಪಾಯಿ. ಬಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪೂಜಾರಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಮಾಡಿದ ಬಾಬ್ತು 8,991 ರೂಪಾಯಿ. ಬಂಡವಾಡಿ ಗ್ರಾಮ ಪಂಚಾಯತಿ ಕಚೇರಿಗೆ ಘನತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಸ್ಪೀಕರ್ ಮತ್ತು ಮೈಕ್ ಅಳವಡಿಸಿದ ಬಾಬ್ತು 9,440 ರೂಪಾಯಿ. ಬಂಡವಾಡಿ ಗ್ರಾಮ ಪಂಚಾಯತಿ ಕಚೇರಿಗೆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸ್ಪೀಕರ್ ಮತ್ತು ಮೈಕ್ ಅಳವಡಿಸಿದ ಬಾಬ್ತು 8,832 ರೂಪಾಯಿ. ಬಂಡವಾಡಿ ಗ್ರಾಮ ಪಂಚಾಯತಿ ಕಚೇರಿಯ ಘನತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಪೆಟ್ರೋಲ್ ಹಾಕಿಸಿದ ಬಾಬ್ತು 5,000 ರೂಪಾಯಿ. ಪೆಟ್ರೋಲ್ ಹಾಕಿಸಲಿಕ್ಕೆ ಕೆಲವೊಂದು ಅಂಶಗಳಿಗೆ ಸಂಬಂಧಪಟ್ಟಾಗಿ 15 ಹಣಕಾಸಿನ ಅವಕಾಶ ಇಲ್ಲ. ಪೆಟ್ರೋಲ್ ಹಾಕಿಸಲಿಕ್ಕೆ ಇದರಲ್ಲಿ ಅವಕಾಶ ಕೊಟ್ಟಿಲ್ಲ. 15 ಹಣಕಾಸಿಗೆ ಅನುಸೃತ ಹಾಕಿಸಿರೋದಕ್ಕೆ ದಾಖಲಾತಿಗಳನ್ನು ನಿರ್ವಹಣೆ ಮಾಡಿದರೆ ಎಷ್ಟು ಮೊತ್ತ 5,000 ರೂಪಾಯಿ ಇದೆ ಅಷ್ಟು ಮೊತ್ತ ವಸೂಲಾತಿ ಹೋಗುತ್ತೆ. 15 ಹಣಕಾಸಿಗೆ ಪೆಟ್ರೋಲ್ಗೆ ಅವಕಾಶ ಇಲ್ಲ. ಬಂಡವಾಡಿ ಗ್ರಾಮ ಪಂಚಾಯತಿ ಕಚೇರಿಗೆ 5% ಅನುದಾನವನ್ನ 17,110 ರೂಪಾಯಿ ವಸ್ತು ವೀಲ್ಚೇರ್ ಖರೀದಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇನ್ನ 5,600 ರೂಪಾಯಿ ಅಂತಕ್ಕಂಥ ಬಿಲ್ಲು, 9,850 ರೂಪಾಯಿ ಅಂತಕ್ಕಂಥ ಬಿಲ್ಲು, 34,440 ರೂಪಾಯಿ ಅಂತಕ್ಕಂಥ ಬಿಲ್ಲನ್ನ ಸಾಮಾಜಿಕ ಪರಿಷತ್ತಿಗೆ ಕೊಟ್ಟಿಲ್ಲ. ಬಂಡವಾಡಿ ಗ್ರಾಮ ಪಂಚಾಯತಿ ಕಚೇರಿಗೆ ಕಾಟೇಜನ್ನು ತುಂಬಿಸೋದಕ್ಕೆ 9,780 ರೂಪಾಯಿ ವಸ್ತು ಕೊಟ್ಟಿದ್ದಾರೆ. ಬಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಲ್ಲಿ ಬೀದಿ ದೀಪ ಸಾಮಗ್ರಿಗಳನ್ನ ಮತ್ತು ಕಿರಿ ನೀರಿನ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೆ 48,081 ರೂಪಾಯಿ ವಸ್ತು ಕೊಟ್ಟಿದ್ದಾರೆ. ಇನ್ನ 25,410 ರೂಪಾಯಿ ಅಂತಕ್ಕಂಥದ್ದು ಬಿಲ್ಲನ್ನ ನಮ್ಗೆ ಕೊಟ್ಟಿಲ್ಲ. ಮತ್ತೆ ಆಕ್ಷೇಪಣೆ ಹೋಗುತ್ತೆ. ಬಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಕ್ಕಾಪುರ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯನ್ನ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಾಗಿ 9,920 ರೂಪಾಯಿ ವಸ್ತು ಪೇಮೆಂಟ್ ಮಾಡಿದ್ದಾರೆ. ಬಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಂಚನಹಳ್ಳಿ ಗ್ರಾಮದಲ್ಲಿ ಪೈಪ್ ಲೈನ್ ಮತ್ತು ಗ್ರಾಮ ನೈರ್ಮಲ್ಯ ಮಾಡಿಸಿದ ಬಾಬ್ತು 9,975 ರೂಪಾಯಿ. ಹೆಚ್ಚಾಗಿಲ್ಲ. ಒಟ್ಟಾರೆಯಾಗಿ 59 ಚಟುವಟಿಕೆಗಳಿಂದ 14,06,308 ರೂಪಾಯಿ ವಸ್ತು 15 ಹಣಕಾಸಿನಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಇನ್ನ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಯಿಂದ ಸಮೇತ ಅನುದಾನಗಳನ್ನ ಈಗ ತಾಲೂಕ್ ಪಂಚಾಯತಿಯಿಂದ ಈ ಕಾಮಗಾರಿಗಳಿಗೆ ಸಂಬಂಧಪಟ್ಟಾಗೆ ನನಗೆ ಮಾಹಿತಿ ಬೇಕಾಗಿರುತ್ತೆ. ಬಂಡವಾಡಿ ಗ್ರಾಮದ ಬಸವಣ್ಣನ ದೇವಸ್ಥಾನದ ಹತ್ತಿರ ಐಮಾಸ್ ದೀಪ ಅಳವಡಿಸಿದ ಬಾಬ್ತು ಬಂಡವಾಡಿ ಗ್ರಾಮ ಪಂಚಾಯತಿ ಹಳ್ಳಿಮರಡಿ ಬಂಡವಾಡಿ ಮುಖ್ಯ ರಸ್ತೆಯಿಂದ ನಾಗಮ್ಮನವರ ಮನೆಯವರೆಗೆ ಸಾರ್ವಜನಿಕ ರಸ್ತೆ ಅಭಿವೃದ್ಧಿ ಕಾಮಗಾರಿ 2020-21 ಮಾಡಿರೋದು ಆಗಿದೆಯಾ? ಆಗಿಲ್ವಾ? ಆಗಿದೆ ಆಗಿರೋ ಬಂಡವಾಡಿ ಅಂತ ಹಾಕಿದ್ದಾರೆ. ಬಂಡವಾಡಿ ಗ್ರಾಮ ಪಂಚಾಯತಿ ಅಂದ್ರೆ ಇದ್ರ ಬಂಡವಾಡಿ ಅಂತ ಅದಕ್ಕೆ ಕೇಳಿದ್ದಲ್ಲ ಆಗಿದೆಯಾ ಅಂತ. ಎಷ್ಟು ಬಂಡವಾಡಿ ರಸ್ತೆಯ ಹಳ್ಳಿಮರಳ್ಳಿಯ ಪಾರ್ವತಮ್ಮನ ಮನೆ ಹತ್ತಿರ 8 ಗಟ್ ನಿರ್ಮಾಣ ಆಗಿದೆಯಾ? ಬಂಡವಾಡಿ ಗ್ರಾಮದ ಬನಶಂಕರಿ
ದೇವಸ್ಥಾನದ ಹತ್ತಿರ ಐಮಾಸ್ ವಿದ್ಯುತ್ ದೀಪ ಅಳವಡಿಸಬಾರದು. ಇಷ್ಟು ತಾಲೂಕ್ ಪಂಚಾಯತ್ ಅನುಷ್ಠಾನ ಕಾಮಗಾರಿ. ಇನ್ನು ಜಿಲ್ಲಾ ಪಂಚಾಯತ್ ಮದ್ಗಿರಿ ಕೊಟ್ವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ರಂಗಮಂದಿರ ನಿರ್ಮಾಣ ಕಾಮಗಾರಿ ಆಗಿದೆಯಾ? ಮದ್ಗಿರಿ ಕೊಟ್ವಾಡಿ ಸರ್ಕಾರಿ ಶಾಲೆ ಮತ್ತು ಗ್ರಂಥಾಲಯದ ಹತ್ತಿರವಿರುವ ವೃತ್ತಕ್ಕೆ ಐಮಾಸ್ ಅಳವಡಿಸಬಾರದು. ಆಗಿದೆಯಾ? ತಮಿಳುನಾಡು ವೃತ್ತದಲ್ಲಿ ಐಮಾಸ್ ಅಳವಡಿಸಬಾರದು. ತಮಿಳುನಾಡು ಆಗಿದೆಯಾ? ಕೂದರಳ್ಳಿ ಗ್ರಾಮದ ವೃತ್ತಕ್ಕೆ ಐಮಾಸ್ ಅಳವಡಿಸಬಾರದು. 77,807 ರೂಪಾಯಿ. ನಿಮ್ ಪಂಚಾಯತ್ ಆಗಿರೋದು ಜಡ್ಪಿಂದ ಆಗಿರೋದು. ಪಂಚಾಯತ್ ಅನುಷ್ಠಾನ ಮಾಡಿರ್ತಾರೆ, ಬಿಲ್ ಮಾಡಿರ್ತಾರೆ ಅಂತ ಪಂಚಾಯತ್ ಮಾಡಿರೋದಕ್ಕೆ ಅವ್ರು ಬಿಲ್ ಮಾಡಿರ್ತಾರೆ. ಅದಕ್ಕೆ ಗಮನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಜಡ್ಪಿಯಿಂದ ಪಂಚಾಯತ್ ಅನುದಾನವನ್ನು ಬಳಕೆ ಮಾಡಿರೋದು. ಇಷ್ಟು ವರದಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ನ್ಯೂನತೆಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ಮಾಹಿತಿನ ಕೊಡಲಾಗಿದೆ. ಸಂಬಂಧಪಟ್ಟಾಗೆ ಮಾರ್ಗಸೂಚಿಯಲ್ಲಿ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ರೆ ಆ ಪ್ರಕಾರವಾಗಿ ಕಾಮಗಾರಿಯಿಂದ ಸಂಬಂಧಪಟ್ಟಂಗೆ ಆಕ್ಟ್ ಮಾಡಿ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ಆಗುತ್ತೆ. ಇಷ್ಟು ಏನು 2 ವರದಿಗಳನ್ನ ಮಂಡನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನ್ನಿಸ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಬಂದವಡಿ 24-25 ಸಾಲಿನ ಗ್ರಾಮ ಸಭೆ ಆಗಮಿಸಿರ್ತಕ್ಕಂಥ ಈ ಒಂದು ಪಂಚಾಯತಿಯ ವಿಡಿಯೋಗಿರ್ತಕ್ಕಂಥ ರವಿಚಂದ್ರ ಅವರೇ, ಕಾರ್ಯದರ್ಶಿ ನಾರಾಯಣವರೇ, ಇಲ್ಲಿಯವರೆಗೂ ದೀರ್ಘವಾಗಿ ರೋಡಿಂದ ಹಿಡಿದು ಬಲ್ಪ್ವರೆಗೂ ಮಾತಾಡಿರ್ಬೇಕು. ನಮ್ಮ ಪ್ರಕಾಶ್ ಒಳ್ಳೆ ಪ್ರಶ್ನೆ ಕೇಳಿದ್ರು, ಖಂಡಿತೇವೆ. ಪ್ರಶ್ನೆ ಕೇಳ್ತಕ್ಕಂಥವ್ರು ಜಾಸ್ತಿ ಇದ್ದಾಗ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಪ್ರಶ್ನೆ ಜಾಸ್ತಿ ಇರಬೇಕು. ಎಲ್ಲ ಚೆನ್ನಾಗಿದೆ 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 ಅನ್ನೋದಕ್ಕಿಂತ ಪ್ರಶ್ನೆ ಕೇಳಿದಾಗ ಇಲ್ಲಿ ಬಹಳ ಚೆನ್ನಾಗಿ ಕೊಂಡವಾಡಿ ಪಂಚಾಯತಿಯಲ್ಲಿ ಕಾಮಗಾರಿ ಆಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಚೆನ್ನಾಗಿದೆ ಅಂತ ಹೋದ್ರೆ ಚೆನ್ನಾಗಿರಲ್ಲ. ಪ್ರಶ್ನೆ ಇರ್ಬೇಕು, ಪ್ರಶ್ನೆ ಜಾಸ್ತಿ ಇರ್ಬೇಕು. ಸಾಕಷ್ಟು ವಿಚಾರಗಳು ಕೊಡ್ತಕ್ಕಂಥ ಜಯರಾಮ್ ರವರೇ, ನಮ್ಮ ನೆಚ್ಚಿನ ಈ ಒಂದು ಕೊಂಡವಾಡಿ ಪಂಚಾಯತಿಯ ಪುರ ಪ್ರಮುಖರೇ, ಈ ಒಂದು ಪಂಚಾಯತಿಯ ಸಿಬ್ಬಂದಿ ವರ್ಗದವರೇ, ಇಲ್ಲಿಯವರೆಗೂ ಬಹಳ ಚೆನ್ನಾಗಿ ನಮ್ಮ ಏನು ಈ ನರೇಗಾ ನಿಮ್ಮ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಲ್ಲಿಯವರೆಗೂ ಸಾಕಷ್ಟು ವಿಷಯವನ್ನು ತಿಳಿಸಿಕೊಡ್ತಕ್ಕಂಥ ಜಯರಾಮ್ ರವರು ಕಾಮಗಾರಿ ಇರ್ತಕ್ಕಂಥ ಉದ್ದೇಶ, ನಿಯಮ, ಹಣಕಾಸಿನ ಒಂದು ಸ್ಥಿತಿ ಮತ್ತು ರಸ್ತೆ ಕಾಮಗಾರಿ, ಕೂಲಿ ಯಾವ ತರ ಕೊಡಬೇಕು, ಶಾಲಾ ಕಾಮಗಾರಿ ಇತ್ಯಾದಿ ಎಲ್ಲವೂ ಕೂಡ ಇಲಾಜಾಲವಾಗಿ ಫೈಲ್ ಮುಖಾಂತರವಾಗಿ ಅವರು ಜಾಲ ಆಡಿ ನೇರವಾಗಿ ಖಡಕ್ ಆಗಿ ನೇರವಾಗಿ ಅವರು ನಮ್ಮ ಇರ್ಬೇಕು ಅಲ್ವಾ. ಯಾರು ಸಮೇತ ತುಟಿಪಿಟ್ಟಿಗಂತ ರೀತಿಯಲ್ಲಿ ಫೈಲ್ ಸಮೇತ ಇದೆ, ಯಾರು ಬೇಕಾದ್ರೂ ಉಂಟು. ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟತಕ್ಕಂತಹ ವೋಚರ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟತಕ್ಕಂತಹ ಫೋಟೋ ಇದೆ, ನೇಚರ್ಸ್ ಇದೆ, ಎಲ್ಲ ಕೂಡ ಇದಾವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೊಂಡು ಮಾಡಿ ಪಂಚಾಯತಿಯಲ್ಲಿ ಸಮಸ್ಯೆ ಇಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ. ಸ್ನೇಹಿತರೆ, ಏನು ಸಮಸ್ಯೆ ಕೇಳಿ ಅಲ್ವಾ. ಬಹಳ ಚೆನ್ನಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನಾರಾಯಣ ಅವರಿಗೆ ಮತ್ತು ನಮ್ಮ ಅಧ್ಯಕ್ಷರವರಿಗೆ ಮತ್ತು ಕಾರ್ಯದರ್ಶಿಯವರಿಗೆ ಈ ಒಂದು ನಿರ್ವಹಣೆ ಮಾಡಿರ್ತಕ್ಕಂತಹ ನಮ್ಮ ಪಂಚಾಯತಿಯ ಸಿಬ್ಬಂದಿ ವರ್ಗದವರಿಗೆ ಶುಭವಾರದ ಮಾತಾಡ್ತಾರೆ. ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಮನವಿ, ಈ ಸಭಾಮುಖವಾಗಿ ತಮಗೆ ಈ ಒಂದು ಸಭೆಯ ಮಾಹಿತಿಯ ಜೊತೆಗೆ 2024 ಕಾಮಗಾರಿಗಳನ್ನ ಪರಿಚಯ ಮಾಡುತ್ತಾ ಅದರ ಒಂದು ವ್ಯವಹಾರ ಮತ್ತು ಲೆಕ್ಕವನ್ನು ತಮ್ಮ ಮುಂದೆ ಮಂಡನೆ ಮಾಡಿದರೆ, ಇದರಲ್ಲಿ ಏನಾದ್ರು ನಮ್ಮ ಗಮನಕ್ಕೆ ಬಂದ ಹಾಗೆ ಏನಾದ್ರು ಸಮಸ್ಯೆಗಳನ್ನು ದೂರುಗಳಿದ್ದಲ್ಲಿ ದಯವಿಟ್ಟು ಈ ಸಭಾಮುಖವಾಗಿ ನೀವು ಸಲ್ಲಿಸಬೇಕಂತ ಮತ್ತೊಮ್ಮೆ ನಿಮ್ಮಲ್ಲಿ ಮನವರಿಕೆ ಮಾಡ್ತಾ ಇದ್ದೇನೆ. ಯಾವುದೂ ಇಲ್ಲದ ಕಾರಣ ಸಭೆಯನ್ನ ಅಧ್ಯಕ್ಷರ ಮೇರೆಗೆ
ವಂದನಾರ್ಪಣೆ ಸಲ್ಲಿಸುವ ಮುಖಾಂತರ ಮುಕ್ತಾಯ ಮಾಡ್ತೀವಿ. ಏನಿಲ್ಲ. ಈ ಒಂದು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಅಧಿಕಾರಿಗಳಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಇಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು, ವಿವಿಧ ಗ್ರಾಮಗಳ ಸಾರ್ವಜನಿಕರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಇವರಿಗೂ ಸಹ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಸಭಾಮುಖವಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಸಭೆಯನ್ನ ಬರ್ತಾರೆ. ಮನೆ ಕಡೆ ಕಾಪಾಡ್ಲಾ